ನಮಸ್ತೆ ಮಕ್ಕಳ. ಇವತ್ತಿನ ದಿವಸದಿಂದ ಇವತ್ತು ಮತ್ತು ಇನ್ನೊಂದು ಕ್ಲಾಸು ಆಲ್ಜಿಬ್ರೈಕ್ ಟರ್ಮ್ಸ್ ಮತ್ತು ಎಕ್ಸ್ಪ್ರೆಷನ್ಸ್ ಏನಿರುತ್ತೆ ಅದ್ರ ಮೇಲೆ ಮ್ಯಾಥಮೆಟಿಕಲ್ ಆಪರೇಷನ್ಸ್, ಅಡಿಷನ್ನು, ಸಬ್ಟ್ರಾಕ್ಷನ್ನು, ಮಲ್ಟಿಪ್ಲಿಕೇಶನ್ ಡಿವಿಷನ್ನಿಗೆ ಇನ್ವಲ್ಯೂಷನ್ ಎವಲ್ಯೂಷನ್ ಪ್ರೊಸೀಜರ್ನು ಬೇಕಾಗುತ್ತೆ. ಸೊ ಅಷ್ಟು ಸೇರಿಬಿಟ್ಟು ಇದು ಮೋಸ್ಟ್ ಇಂಪಾರ್ಟೆಂಟ್ ಸಿಂಪ್ಲಿಫೈಯಿಂಗ್ ಸ್ಕಿಲ್ಸ್, ಕಾಂಪಿಟೇಷನ್ ಸ್ಕಿಲ್ಸು ತುಂಬ ಕರೆಕ್ಟಾಗೆ ತಿಳ್ಕೊಬೇಕು. ಫಸ್ಟ್ ಮಾಡೋದೆಲ್ಲ ನಿಮಗೆ ಗೊತ್ತಿರೋ ಥರ ಇರುತ್ತೆ, ಆಮೇಲೆ ಸ್ವಲ್ಪ ದೊಡ್ಡ ಲೆಕ್ಕಕ್ಕೆ ಹೋಗೋಣ. ಸೊ ಹಿಂದೆನೇ ಒಂದು ಕ್ಲಾಸ್ನಲ್ಲಿ ನಾನು ಹೇಳಿದ್ದೆ ಆಲ್ಜಿಬ್ರೈಕ್ ಟರ್ಮ್ ಅಂತಂದರೆ ಏನು ಅಂತ ಹೇಳ್ಬಿಟ್ಟು. ಸೊ ಈ ಆಲ್ಜಿಬ್ರೈಕ್ ಟರ್ಮ್ ಅಂತಂದ್ರೆ ಏನು ಹೇಳಿದ್ದೆ ಅಂತಂದರೆ ಈಸ್ ಎ ಮಲ್ಟಿಪಲ್ ಅಂತಂದರೆ ಇಟ್ ಈಸ್ ಮೇಡ್ ಅಪ್ ಆಫ್ ಫ್ಯಾಕ್ಟರ್ಸ್ ಮಲ್ಟಿಪ್ಲೈಯಿಂಗ್ ಈಚ್ ಅದರ್. ಸೊ ಇದು ಮಲ್ಟಿಪಲ್ ಅವು ಏನೇನು, ಸೈನ್ ಅಂದರೆ ಮಲ್ಟಿಪ್ಲಿಕೇಶನ್ ಬೈ +1 ಅಥವಾ -1 ಅಂತ ಹೇಳಿ, ಪ್ಲಸ್ ಆರ್ -1 ಅಂತ. ಪ್ಲಸ್ ಇದ್ರೆ ಏನು ಹಿಂದೆ ಏನು ಸೈನ್ ಹಾಕಿರೋದಿಲ್ಲ, ಮೈನಸ್ ಇದ್ರೆ ಮೈನಸ್ ಹಾಕಿರ್ತಾರೆ, ಅಂದ್ರೆ ಅದನ್ನ ಮೈನಸ್ ಇಂದ ಗುಣಿಸಿದೆ ಅಂತ ಹೇಳ್ಬಿಟ್ಟು. ಯಾವುದೇ ಕ್ವಾಂಟಿಟಿ ಇದ್ರೂ ಅದು ಪಾಸಿಟಿವ್ ಅಂತ. ನೆಗೆಟಿವ್ ಅಂದ್ರೆ ಅದ್ರದ್ದು ಸೆನ್ಸ್ ಆಫ್ ಮೆಜರ್ ಚೇಂಜ್ ಮಾಡ್ತೀವಿ ಅಂತ ಹೇಳಿ ಅದನ್ನ ಮಾಡಬೇಕು. ಸೊ ಸಬ್ಟ್ರಾಕ್ಟ್ ಮಾಡ್ಬೇಕಾದ್ರೆ ಮೈನಸ್ ಉಪಯೋಗಿಸ್ತೀವಿ, ಅವಾಗ -1 ಇಂದ ಮಲ್ಟಿಪ್ಲೈ ಮಾಡಿದ್ವಿ ಅನ್ನೋದು ಅರ್ಥ ಬರುತ್ತೆ. is a multiple of sign, numerical coefficient ಆಮೇಲೆ and powers of letters ಅಂದ್ರೆ alphabets ಅಂದ್ರೆ ಅವನೇ algebraic alphabet which can represent any number. ಅಂದ್ರೆ ಆಲ್ಫಾಬೆಟ್ ಎ ಅಂತ ಬರುತ್ತೆ, ಅದು ಏನೇ ಒಂದು ನಂಬರ್ನ ತಗೋಬಹುದು ಅಂತ ಹೇಳ್ಬಿಟ್ಟು. ಸೊ ಇದಕ್ಕೆ ನಾವು ಆಲ್ಜಿಬ್ರೈಕ್ ಟರ್ಮ್ ಅಂತ ಕರಿತೀವಿ. ಇದನ್ನ ಮುಂಚೆನೆ ಹೇಳಿದ್ದೆ. ಎಕ್ಸ್ಪ್ರೆಷನ್ ಅಂದ್ರೆ ಏನಪ್ಪಾ ಅಂದ್ರೆ ಈ ತರ ಟರ್ಮ್ಗಳನ್ನ ಕೂಡಿ ಗುಣಿಸಿ ಎಲ್ಲ ಮಾಡಿ ಒಂದ್ರ ಪಕ್ಕ ಬೇರೆ ಆಪರೇಷನ್ಸ್ನ ಒಂದೇ ಎಕ್ಸ್ಪ್ರೆಷನ್ ಅಲ್ಲಿ ಮಾಡಿ ಸೊ ಅವನ್ನೆಲ್ಲ ಪರ್ಫಾರ್ಮ್ ಮಾಡಿದ್ರೆ ಫೈನಲ್ ಒಂದು ಸಿಂಪ್ಲಿಫೈಡ್ ಟರ್ಮ್ ಬರುತ್ತೆ. ಅದು ಆ ಥರ ಬರೆಯೋ ಅದು ಟರ್ಮ್ಸ್ಗೆ. ಸೊ algebraic expression consists of algebraic terms added, subtracted, on which mathematical operations are done ಅಂತ ಹೇಳ್ಬಿಟ್ಟು. So algebraic expression consists of algebraic terms as mathematical objects, ಅಂದ್ರೆ mathematical objects on which different operations like addition, subtraction, etc. are done. Okay. Example, -2a squared b 2xy squared c a 2a etc. are algebraic terms. ಇವೆಲ್ಲ ಒಂದೊಂದು, ಈಚ್ ಇಸ್ ಎ ಟರ್ಮ್. ನೋಡಿ ಇದ್ರಲ್ಲಿ ಸೈನ್ ಇದೆ, ನ್ಯೂಮರಿಕಲ್ ಕೋಎಫಿಷಿಯಂಟ್ ಇದೆ, ಎ ಅನ್ನೋದ್ರ ಸ್ಕ್ವೇರ್ ಮಾಡಿದೀವಿ, ಬಿ ಅನ್ನೋದಿದೆ, ಇವೆಲ್ಲ ಒಂದಕ್ಕೊಂದಕ್ಕೆ ಮಲ್ಟಿಪ್ಲೈ ಆಗಿರುತ್ತೆ. ಸೊ ಇಸ್ ಎ algebraic expression term is a multiple ಅಂತಂದ್ರೆ ಇದನ್ನೆಲ್ಲ ಗುಣಿಸ್ಬಿಟ್ಟಿರ್ತೀವಿ ಅಂತ ಹೇಳಿ. ಒಂದು ಈಗ ನೋಡಿ ಇದು ಹೆಂಗೆ ಅಂದ್ರೆ -1 × 2 × a squared × b ಅಂತ ಅರ್ಥ. ಇದಿಷ್ಟು ಸೇರಿ ಒಂದು ಮಲ್ಟಿಪಲ್ ಆಗಿದೆ ಇದು. ಓಕೆ. ಸೊ ಫ್ಯಾಕ್ಟರ್ಸ್ ಯಾವ್ಯಾವುದು ಅಂದ್ರೆ -1, 2, a squared, b ಇವೆಲ್ಲ ಫ್ಯಾಕ್ಟರ್ಸ್. ಸೊ ಆಲ್ಜಿಬ್ರೈಕ್ ಟರ್ಮ್ ಇಸ್ ಅ ಮಲ್ಟಿಪಲ್, ಅದನ್ನ ಜ್ಞಾಪಕ ಇಟ್ಕೊಳ್ಬೇಕು. ಇಲ್ಲಾಂದ್ರೆ ಒಂದು ಸಿಂಗಲ್ ಲೆಟರ್ ಮಾತ್ರ ಇದೆ, ಹಿಂದ್ಗಡೆ ನ್ಯೂಮರಿಕಲ್ ಕೋಎಫಿಷಿಯಂಟ್ +1 ಅಂತ ಅರ್ಥ. ಇಲ್ಲಿ xy squared c ಇದೆ, ನ್ಯೂಮರಿಕಲ್ ಕೋಎಫಿಷಿಯಂಟ್ 2 ಅಂತ ಅರ್ಥ. ಓಕೆ, ಆರ್ ಟರ್ಮ್ಸ್. ನೆಕ್ಸ್ಟ್ 2ab squared -3abc plus 2ay squared is an algebraic expression. ಈ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ ಅಲ್ಲಿ ಒಂದೇ ಟರ್ಮ್ ಇದ್ರೆ ಮಾನಾಮಿಯಲ್ ಅಂತಾರೆ, 2 ಟರ್ಮ್ ಇದ್ರೆ ಬೈನಾಮಿಯಲ್ ಅಂತಾರೆ, 3 ಟರ್ಮ್ ಇದ್ರೆ ಟ್ರೈನಾಮಿಯಲ್ ಅಂತಂತಾರೆ. ಓಕೆ, ಹಾಗೆ ಉದ್ದಕ್ಕೆ ಜಾಸ್ತಿ ಟರ್ಮ್ಸ್ ಇದ್ರೆ ಪಾಲಿನಾಮಿಯಲ್ ಅಂತ ಕರಿತೀವಿ.
ಆ ಥರ ಪಾಲಿನಾಮಿಯಲ್ನಲ್ಲಿ, ಸಾಮಾನ್ಯ ಪಾಲಿನಾಮಿಯಲ್ನಲ್ಲಿ ಈಗ ಇಲ್ಲಿ ಎ ಆ್ಯಂಡ್ ಬಿ ಅಂದರೆ 2 ವೇರಿಯೇಬಲ್ಲು, 2 ಲೆಟರ್ ಆಯಿತು. ಎ ಬಿ ಸಿ ಅಂದರೆ 3 ಲೆಟರ್ ಆಯಿತು. ಎ ವೈ ಸ್ಕ್ವೇರ್ಡ್ ಅಂತಂದರೆ ಇಲ್ಲೂ 2 ಲೆಟರ್ ಆಯಿತು. ಪವರ್ ಏನಾರ ಇರಲಿ, ಇಲ್ಲಿ 2 ಲೆಟರು, ಇಲ್ಲಿ 3 ಲೆಟರು ಇದೆ. ಏನೇ ಇರಲಿ, ಟರ್ಮ್ ಇದು 1 ಟರ್ಮು, ಇದು 2ನೇ ಟರ್ಮು, ಇದು 3ನೇ ಟರ್ಮು. 1 ಟರ್ಮ್ ಇದ್ದರೆ ಮಾನಾಮಿಯಲ್, 2 ಇದ್ದರೆ ಬೈನಾಮಿಯಲ್, 3 ಇದ್ದರೆ ಟ್ರೈನಾಮಿಯಲ್, 4 ಇದ್ದರೆ ಕ್ವಾಡ್ರಿನಾಮಿಯಲ್. ಹಿಂಗೆ ಜನರಲಿ ಪಾಲಿನಾಮಿಯಲ್ ಅಂತ ಕರೀತಾರೆ. ಓಕೆ, ಸೊ ಈ ಥರ ಎಕ್ಸ್ಪ್ರೆಷನ್ಸು ಟರ್ಮ್ಸನ್ನು ಹೆಂಗೆ ಕೂಡೋದು ಅಂತ ಹೇಳ್ಬಿಟ್ಟು. ಸೊ ರೂಲ್ ಆಫ್ ಅಡಿಷನ್ ಆ್ಯಂಡ್ ಸಬ್ಟ್ರಾಕ್ಷನ್. ರೂಲ್ ಆಫ್ ಅಡಿಷನ್ ಇದೆಲ್ಲ ಕೆಲವು ನಿಮಗೆ ಗೊತ್ತಿರ್ಬೋದು, ಇನ್ನೊಂದ್ಸತಿ ಕ್ಲಿಯರ್ ಮಾಡ್ಕೊಳ್ಳಿ. ರೂಲ್ ಆಫ್ ಅಡಿಷನ್ ಆ್ಯಂಡ್ ಸಬ್ಟ್ರಾಕ್ಷನ್ ಅರ್ಥಮೆಟಿಕಲ್ ಇದ್ದಂಗೆನೆ ಇಲ್ಲೂ ಯು ಕ್ಯಾನ್ ಓನ್ಲಿ ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟ್ ಲೈಕ್ ಟರ್ಮ್ಸ್ ಇನ್ ದಿ ಎಕ್ಸ್ಪ್ರೆಷನ್ಸ್. ಲೈಕ್ ಟರ್ಮ್ಸ್ ಇನ್ ದಿ ಎಕ್ಸ್ಪ್ರೆಷನ್ ಅಂದರೆ ಈಗ ಒಂದು ಎಕ್ಸ್ಪ್ರೆಷನ್ನ ಇನ್ನೊಂದು ಎಕ್ಸ್ಪ್ರೆಷನ್ ಅಲ್ಲಿ ಕಳಿಬೇಕು, ಅಥವಾ ಒಂದು ಎಕ್ಸ್ಪ್ರೆಷನ್ ಇನ್ನೊಂದು ಎಕ್ಸ್ಪ್ರೆಷನ್ ಕೂಡಬೇಕು ಅಂತಂದ್ರೆ ಯು ಕ್ಯಾನ್ ಆ್ಯಡ್ ಓನ್ಲಿ ದಿ ಲೈಕ್ ಟರ್ಮ್ಸ್. ಸೊ ಟರ್ಮ್ ಬೈ ಟರ್ಮ್ ನಾವು ಹುಡುಕೊಂಡು ಲೈಕ್ ಟರ್ಮ್ ಅಂತ. ಸೊ ರೂಲ್ ಏನಪ್ಪಾ ಅಂತಂದ್ರೆ we can add and subtract only like terms. ಸೊ ಈಗ ಲೈಕ್ ಟರ್ಮ್ಸ್ ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು, ಕಾನ್ಸೆಪ್ಟ್ ಆಫ್ ಲೈಕ್ ಟರ್ಮ್ ಅಂದ್ರೆ ಏನು ಅಂತ ಹೇಳಿ. ಓಕೆ, ಇದಕ್ಕೆ ಮುಂಚೆ like terms in algebraic expressions. Like terms in algebraic expressions. ಈ ಎಕ್ಸ್ಪ್ರೆಷನ್ ಅಲ್ಲಿ ಸಿಂಗಲ್ ಟರ್ಮು ಇರ್ಬೋದು. ಮಾನಾಮಿಯಲ್ ಇಸ್ ಆಲ್ಸೋ ಇನ್ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್. ಒಂದೇ ಟರ್ಮ್ ಇದ್ರು ಅದಕ್ಕೆ ಎಕ್ಸ್ಪ್ರೆಷನ್ ಅಂತ ಕರಿತೀವಿ, ಸಿಂಗಲ್ ಟರ್ಮ್ ಎಕ್ಸ್ಪ್ರೆಷನ್ ಅಂತಷ್ಟೇ. ಸೊ ವಿ ಕ್ಯಾನ್ ಆ್ಯಡ್ ಅಂಡ್ ಸಬ್ಟ್ರಾಕ್ಟ್ ಓನ್ಲಿ ಲೈಕ್ ಟರ್ಮ್ಸ್ ಇನ್ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ಸ್. Okay, concept of like term. ಈ ಲೈಕ್ ಟರ್ಮ್ ಅನ್ಬೇಕಾದ್ರೆ ನಾವು ಸೈನು ನ್ಯೂಮರಿಕಲ್ ಕೋಎಫಿಷಿಯಂಟ್ ಏನು ತಲೆ ಕೆಡಿಸ್ಕೊಳ್ಳೋದಿಲ್ಲ, ಎಷ್ಟು ಅಂತ ಹೇಳುತ್ತೆ ಅಷ್ಟೇ. 3 ಅಂತಂದ್ರೆ ಎ ಬಿ ಸಿ ಅನ್ನೋ ಒಂದು ಟರ್ಮ್ 3 ಇದೆ ಅಂತ. 2ab² ಅಂತ ಬರೆದ್ರೆ ab² ಅನ್ನೋ ಒಂದು ಟರ್ಮ್ 2 ಇದೆ ಅಂತ ಅರ್ಥ. ಸೊ 2 ಈ ಥರ 3 ನ್ಯೂಮರಿಕಲ್ ಕೋಎಫಿಷಿಯಂಟ್ ಇಂಡಿಕೇಟ್ಸ್ ದಿ ಕೌಂಟ್ ಆಫ್ ದಿ ಟರ್ಮ್ಸ್. ಅಂದರೆ ಲೆಟರ್ ಬರ್ದಿರೋ ಆಲ್ಜಿಬ್ರೈಕ್ ಟರ್ಮ್ ಇದೆಯಲ್ಲ ಅದರದ್ದು ಕೌಂಟ್ ತೋರಿಸುತ್ತೆ. ಅಂದರೆ ab² ಅನ್ನೋದು 2 ಇದೆ, ಇಲ್ಲಿ ಎ ಬಿ ಸಿ ಅನ್ನೋದು 3 ಇದೆ, ಆದರೆ ಅದರದ್ದು ಸೆನ್ಸ್ ಆಫ್ ಮೆಷರ್ ಚೇಂಜ್ ಮಾಡಿಬಿಟ್ಟಿದ್ದೀವಿ ಅಂತ. ಕಳೀರಿ ಅಂತಂದರೆ ಮೈನಸ್ ಅಂತ. ಇಲ್ಲೂ ಅಷ್ಟೇ ay² ಅನ್ನೋದು ಒಂದು ಟರ್ಮು, ಅದೊಂದು ಆಬ್ಜೆಕ್ಟು, ಅದು 2 ಇದೆ ಅಂತ ಹೇಳ್ಬಿಟ್ಟು. ಸೊ ಈ 2 -3 2 ಇದನ್ನ ನಾವು ತಲೆಗೆ ಕೆಡಿಸ್ಕೊಳ್ಳಲ್ಲ. ಆದರೆ ಲೆಟರ್ಸ್ನಲ್ಲಿ ಲೈಕ್ನೆಸ್ ಕಂಡುಹಿಡಿತೀವಿ. ಯಾಕೆಂದ್ರೆ ಒಂದು ಲೆಟರ್ ಅಂತಂದ್ರೆ ಇಟ್ ವಿಲ್ ರೆಪ್ರೆಸೆಂಟ್ ಎ ಕ್ವಾಂಟಿಟಿ ಆಫ್ ದಿ ಸೇಮ್ ನೇಚರ್. ಹಾಗೆ ಅದ್ರ ಪವರ್ ಬಂದ್ಬಿಟ್ರೆ ಏನಾಗುತ್ತೆ, ಅದ್ರದ್ದು ವ್ಯಾಲ್ಯೂ ಚೇಂಜ್ ಆಗ್ಬಿಡುತ್ತೆ. ಎಗೆ ನಾನು 2 ಅಂತ ಕೊಟ್ಟು a² ಆಗ್ಬಿಟ್ರೆ ಅದು 4 ಆಗೋಗ್ಬಿಡುತ್ತೆ. ಸೊ ಬಿ ಈಸ್ ಡಿಫರೆಂಟ್ ಫ್ರಮ್ b². ಯಾಕೆಂದ್ರೆ ಯಾವುದೇ ಒಂದು ಇದಕ್ಕೆ ಬೆಲೆ ಕೊಟ್ಟಾಗ ನಾನು ಬರೀ ಬಿ ಇದ್ರೆ 2 ಅಂತ ಉಳಿಯೋದು, b² ಆದ್ರೆ 2 ಅಡ್ಲಿ 4 ಆಗ್ಬಿಡುತ್ತೆ. ಅಥವಾ b = -3 ಅಂತಿದ್ರೆ -3 ಹೋಲ್² ಅಂದ್ರೆ +9 ಆಗೋಗ್ಬಿಡುತ್ತೆ. ಸೊ ಆದ್ರಿಂದ ಲೈಕ್ನೆಸ್ ನಾವು ಕಂಡುಹಿಡಿಬೇಕಾದ್ರೆ ಏನ್ ಮಾಡ್ತೀವಿ ಅಂತಂದ್ರೆ, ಟರ್ಮ್ ವಿ ಕಾಲ್ ಇಟ್ ಲೈಕ್ ಇಫ್ ಇಟ್ ಹ್ಯಾಸ್ ದಿ ಸೇಮ್ ಲೆಟರ್ಸ್ ಆಫ್ ದಿ ಸೇಮ್ ಪವರ್, ಸೇಮ್ ಲೆಟರ್ಸ್ ಆಫ್ ದಿ ರೆಸ್ಪೆಕ್ಟಿವ್ ಸೇಮ್ ಪವರ್ಸ್. ಅಂತಂದ್ರೆ ಇವಾಗ ab² ಅಂತಂದ್ರೆ ಇಲ್ಲಿ 1 ಇಲ್ಲಿ 2 ಸೇರಿ 3 ಆಯ್ತು ಪವರ್ ಅಂತಂದ್ಬಿಟ್ಟು a²b ಅಂದ್ರೆ ಬೇರೆ ಆಗೋಯ್ತು. ಸೊ ಪ್ರತಿ ಲೆಟರ್ಗುನು ಅದಾದ್ರದ್ದು ಪವರ್ ಅದೇ ಇರಬೇಕು. ಅದನ್ನ ಲೈಕ್ ಟರ್ಮ್ ಅಂತ ಹೇಳ್ತೀವಿ. ಲೈಕ್ ಟರ್ಮ್ consist of same power, consist of multiple of same letters of the same power, same letters of the same power. ಇಲ್ಲಿ ಏನಪ್ಪಾ ಅಂತಂದ್ರೆ ನಾವು ಕಾಮ್ಯುಟೇಟಿವ್ ಲಾ ಅನ್ನೋದನ್ನ ಉಪಯೋಗಿಸ್ಕೊತೀವಿ. AB = BA ಅಂದಂಗೆ ab² = b²d ಅಂತ ಹೇಳ್ತಾರೆ. ಅಂದ್ರೆ ಅದರ ಆರ್ಡರ್ ಏನಾರು ಇರ್ಬೋದು, ಆದ್ರೆ ಮಲ್ಟಿಪಲ್ ನಲ್ಲಿ ಲೆಟರ್ಗಳು ಏನಿರುತ್ತೋ ಆ ಲೆಟರ್ದ ಪವರು ಸೇಮ್ ಇರಬೇಕು.
Okay, for example, 3xy squared z cube minus half minus half xy squared z cube are like terms. ನೋಡಿ ಇಲ್ಲಿ note the numerical coefficients and the sign of the term can be different, but ಏನಿದೆ both have x, y and z for multiples with same powers in both the terms. Same power in both the terms. Now, 3y squared z cube x minus half z cube x y squared are also like terms. ನೋಡಿ ಇಲ್ಲಿ ಇದು ಇಂಪಾರ್ಟೆಂಟ್. are also like terms. ಯಾಕೆ? because x, y, z are used for the multiple, are used for the term, and they have the same power. Same power. We use commutative law. ಏನದು? ab squared c is equal to cb squared a is equal to cab squared ಎಲ್ಲ. They are all same. ಮಲ್ಟಿಪಲ್ ಮಾಡಿದಾಗ they are all same. ಸೊ ಈ ಕಾನ್ಸೆಪ್ಟ್ ಅಲ್ಲಿ ಲೈಕ್ ಟರ್ಮ್ಸ್ ಉಪಯೋಗಿಸ್ಕೋತೀವಿ. ಪ್ರೊಸೀಜರ್ ಏನು? we add and subtract. We add and subtract the numerical coefficients of like terms. Numerical coefficients of like terms. ಸೊ ಈ ತರ ಮಾಡಿದ್ರೆ ಆಗುತ್ತೆ. ಸೊ ಇಷ್ಟೆಲ್ಲ ಥಿಯರಿನ ಬೆಸ್ಟ್ ವೇ ಟು ಅಂಡರ್ಸ್ಟ್ಯಾಂಡ್ ಅಂದ್ರೆ ಲೆಕ್ಕ ಮಾಡೋದು. ಓಕೆ, ಸೊ ಎಕ್ಸಾಂಪಲ್ಸ್ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಒಂದು ಸಿಂಪಲ್ ಮಾನಾಮಿಯಲ್ದನ್ನ ಮಾಡೋಣ. ಫೈಂಡ್ ದಿ ಸಮ್ ಆಫ್. ಫೈಂಡ್ ದಿ ಸಮ್ ಆಫ್ ಅಂತ ಅಂದ್ಬಿಟ್ಟು ಫೈಂಡ್ ದಿ ಸಮ್ ಆಫ್ ಅಂತ ಹೇಳಿ find the sum of this. ಸೊ ಈಗ ನೋಡಿ ಇಲ್ಲಿ ಏನಿದೆ ಇಲ್ಲಿ -5/3x squared -2x squared -2/3x squared plus x squared plus half x squared plus 11/6x squared ಎಲ್ಲ ಟರ್ಮ್ಸ್ ಅಲ್ಲಿಯೋ x squared x squared x squared x squared x squared x squared ಅಂತಾನೆ ಇದೆ. ದೇ ಆರ್ ಆಲ್ ಲೈಕ್ ಟರ್ಮ್ಸ್. ದೇರ್ ಫಾರ್ ಏನ್ ಮಾಡ್ಬೇಕು ನಾವು? we have to add the numerical coefficients. ಆಡ್ ಮಾಡಿದಾಗ ಏನು ಅಂದ್ರೆ ಸಮ್ ಆಫ್ ಅಂತಂದ್ರೆ ಬೇಸಿಕಲಿ ಸಮ್ಮು ಡಿಫರೆನ್ಸ್ ಎಲ್ಲ ಮೈನಸ್ ಇರೋದನ್ನ ಕಳಿತೀವಿ, ಪ್ಲಸ್ ಇರೋದನ್ನ ಕೊಡ್ತೀವಿ. ಬಾಡ್ ಮಾಸ್ ರೂಲ್ ಎಲ್ಲ ಕಡೆಗೂ ಅಪ್ಲೈ ಆಗುತ್ತೆ. ಸೊ ಹಿಯರ್
all the terms are x squared type. Okay. Therefore, we need to add only numerical coefficients. Numerical coefficients. ನಿಮ್ಗೆಲ್ಲ ಈ ಫ್ರಾಕ್ಷನ್ಸ್ ಹೇಳ್ಕೊಟ್ಟಿರೋದ್ರಿಂದ ಎತ್ಕೊಳ್ತಾ ಫ್ರಾಕ್ಷನ್ಸ್ ದೇ ಹಾಕಿದ್ದೀನಿ. ಸೊ ಇದಕ್ಕೆ ಏನ್ ಮಾಡೋದಪ್ಪ ಅಂತಂದ್ರೆ ಎರಡು ತರ. ಈ -5/3 -2/3 ಒಂದ್ರ ಕೆಳಗೆ ಬರ್ಕೊಳ್ಳೋದು. ಒಂದೇ ಟರ್ಮ್ ಇದ್ದಾಗ ಆ ತರ ಮಾಡ್ಬೇಕಾಗಿಲ್ಲ. ಆ ಒಂದೇ ಟರ್ಮ್ ಇದ್ದಾಗ ಅದನ್ನ ನಾವು ಕಾಮನ್ ಫ್ಯಾಕ್ಟರ್ ಅಂತ ಹೇಳ್ಬಿಟ್ಟು ಎಲ್ಲದಕ್ಕೂ ಆಲ್ಜಿಬ್ರಾಕ್ ಟರ್ಮ್ ಇದೆ ಮಲ್ಟಿಪಲ್ ಅಂದ್ರೆ ಫ್ಯಾಕ್ಟರ್ ತಾನೆ. ಸೊ 5/3 ಅನ್ನೋದು ಒಂದು ಫ್ಯಾಕ್ಟರು, x² ಫ್ಯಾಕ್ಟರ್. ಇಲ್ಲಿ -2 ಅನ್ನೋದು ಒಂದು ಫ್ಯಾಕ್ಟರ್, x² ಫ್ಯಾಕ್ಟರ್. ಇಲ್ಲಿ -2/3, ಇಲ್ಲಿ x². ಇಲ್ಲಿ x² 1, ಇಲ್ಲಿ ಹಾಫ್ x², ಇಲ್ಲಿ 11/6 x². ಸೊ x² ಅನ್ನೋದು ಏನಿದೆ ಎಲ್ಲದರಲ್ಲೂ ಫ್ಯಾಕ್ಟರ್ ಇದೆ. ಸೊ ನಾವು ಡಿಸ್ಟ್ರಿಬ್ಯೂಟಿವ್ ಲಾನಲ್ಲಿ x² ಇನ್ನ ಬ್ರಾಕೆಟ್ ಇಂದ ತೆಗೆದ್ಬಿಟ್ಟು ಈ ತರ ಬರಿಬಹುದು. -5/3 -2 -2/3 +1 +½ +11/6. ಸೌಮ್ಯ, ಇದ್ರ ನಾನು ಅರ್ಥಮೆಟಿಕ್ ಸಿಂಪ್ಲಿಫಿಕೇಶನ್ ಗಮನಿಸ್ತಾ ಇರಿ ಅಮ್ಮ. ಓಕೆ. ಸೊ ಇದನ್ನ ನಾವು ಈ ತರ ಬರಿಬಹುದು. ಈಗ ನೋಡಿ, ಡಿಸ್ಟ್ರಿಬ್ಯೂಟಿವ್ ಲಾ ಏನ್ ಹೇಳುತ್ತೆ ನಮ್ಗೆ? a × b + c ಅಂತಂದ್ರೆ ಏನದು? we have to multiply every term in the bracket ಅಂತ ಹೇಳಿ. See, multiplication by a is distributed to all terms in the bracket ಅಂತ ಹೇಳಿ. ಸೊ ಇದು ab + ac. ನಾವೇನ್ ಮಾಡಿದೀವಿ, ಇದರಿಂದ ಇದಕ್ಕೆ ಬಂದಿದೀವಿ. ಅದನ್ನ ಫ್ಯಾಕ್ಟರೈಸ್ ಅಂತೀವಿ ನಾವು. ಕಾಮನ್ ಫ್ಯಾಕ್ಟರ್ಸ್ನೆಲ್ಲ ಹೊರಗಡೆ ಬರೆದ್ಬಿಟ್ಟು ಒಳಗಡೆ ಟರ್ಮ್ ಸಪರೇಟ್ ಆಗಿ ಬರೆದ್ರೆ ಅವಾಗ ಇದು ಎರಡು ಫ್ಯಾಕ್ಟರ್ ತರ ಆಯ್ತು. ಈ ನ್ಯೂಮರಿಕಲ್ ಕೋಎಫಿಷಿಯನ್ಸ್ ಎಲ್ಲ ಒಂದು ಫ್ಯಾಕ್ಟರ್, x² ಇನ್ನೊಂದು ಫ್ಯಾಕ್ಟರ್ ತರ ಆಯ್ತು. ಸೊ ಈ ನ್ಯೂಮರಿಕಲ್ ಕೋಎಫಿಷಿಯಂಟ್ ನ ಸಿಂಪ್ಲಿಫೈ ಮಾಡ್ಬಿಟ್ರೆ ನಮಗೆ ಫೈನಲ್ ವ್ಯಾಲ್ಯೂ ಆಫ್ ದಿ ಸಮ್ ಆಫ್ ಡಿಫರೆಂಟ್ x² ಟರ್ಮ್ಸ್ ಬರುತ್ತೆ. ಓಕೆ. ಸೊ ಈಗ ನೋಡಿ, ಇಲ್ಲಿ ಫ್ರಾಕ್ಷನ್ ಟರ್ಮ್ಸು ಆಮೇಲೆ ಇದ್ರದ್ದು ಹೋಲ್ ಟರ್ಮ್ಸ್ ಎರಡು ಇದೆ. ಸೊ ಇದನ್ನ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಸೊ x² ಹಾಗೆ ಬರ್ಕೊಂಡು ಈ ಫ್ರಾಕ್ಷನ್ ಟರ್ಮ್ಸ್ ಯಾವ್ಯಾವ್ದಿದೆ ನೋಡಿ, ಇಲ್ಲಿ -2 ಇದೆ, +1 ಇದೆ. -2 +1 ಅಂದ್ರೆ ಏನಾಗುತ್ತೆ? -1 ಆಗುತ್ತೆ. ಏನಾಗುತ್ತೆ? -1 ಆಗುತ್ತೆ. ಆಮೇಲಿಂದ ಏನಾಗುತ್ತೆ? ಇಲ್ಲಿದೆ ನೋಡಿ, -5/3, ಆಮೇಲೆ -2/3 +½ +11/6 ಅಂತ ಆಗುತ್ತೆ. ಸೊ ಇಲ್ಲಿ ಇವಾಗ ಒಂದು ಹೋಲ್ ಟರ್ಮು, ಒಂದು ಇನ್ನೆಲ್ಲ ಫ್ರಾಕ್ಷನ್ ಟರ್ಮ್ ಇದ್ದಾಗ ಇಂಥವಾಗ ಬಿಡ್ಸಕ್ ಹೋಗ್ಬೇಡಿ. ಬಿಡಿಸಿದ್ರೆ ಏನ್ ಮಾಡ್ಬೇಕು ಅಂತಂದ್ರೆ ಇದಿಷ್ಟನ್ನು ಸಪರೇಟ್ ಆಗಿ ಬರ್ಕೋಬೇಕು. ಇದಿಷ್ಟನ್ನು ಹೆಂಗ್ ಸಪರೇಟ್ ಆಗಿ ಬರ್ಕೊಳ್ಳೋದಪ್ಪ ಅಂತಂದ್ರೆ, ಇದಿಷ್ಟು ಪ್ಲಸ್ ಆಫ್ ಫ್ರಾಕ್ಷನ್ ಟರ್ಮ್ಸ್ ಇದೆ ಅಂತ ಅರ್ಥ. ಪ್ಲಸ್ ಆಫ್ ಇದಿಷ್ಟು ಫ್ರಾಕ್ಷನ್ ಟರ್ಮ್ಸ್ ಇದೆ ಅಂತ ಹೇಳ್ಬಿಟ್ಟು ಮೈನಸ್ ಬಿಟ್ಟು ಬರ್ಕೊಂಡ್ರೆ ಮೈನಸ್ ಆಫ್ ಇದಿಷ್ಟು ಫ್ರಾಕ್ಷನ್ ಟರ್ಮ್ಸ್ ಇದೆ ಅಂತ ಹೇಳ್ತಾರೆ, ಆಗೋಗ್ಬಿಡುತ್ತೆ. ಸೊ ಬೆಸ್ಟ್ ಅಂದ್ರೆ ಏನು ಅಂದ್ರೆ ಕನ್ಫ್ಯೂಷನ್ ಮಾಡ್ಕೊಳ್ದೇ ಇರೋದಕ್ಕೆ ಈ ತರ ಒಂದು ಸಿಂಗಲ್ ಟರ್ಮ್ ಮಾತ್ರ ಇದ್ದಾಗ, ಸಿಂಗಲ್ ಒಂದೇ ಒಂದು ಹೋಲ್ ಟರ್ಮ್ ಇದ್ದಾಗ, ಮಿಕ್ಕಿದೆಲ್ಲ ಫ್ರಾಕ್ಷನ್ ಇದ್ದಾಗ ಇದನ್ನು 1/1 ಅಂತ ಬರ್ಕೊಂಡ್ವಿ. ಸೊ ಅವಾಗ ಏನಾಗುತ್ತೆ ಅಂತಂದ್ರೆ ಸ್ಟ್ರೈಟ್ ಫಾರ್ವರ್ಡ್ ಯಾವ್ಯಾವ್ದು ಏನೇನು ಸೈನ್ ಇರುತ್ತೋ ಅದು ಸೈನ್ ಪ್ರಕಾರ ಬರುತ್ತೆ. ಈಗ LCM ಕಂಡುಹಿಡಿಯೋದು. 3 3 2 6 3 1 3 3 1 3 3 2 6, ಅದು ಎರಡು ಹಂಗೆ ಇರುತ್ತೆ. 3 2 6. ಸೊ 2 1 1 1 1. ಸೊ 3 × 2 ಆಯ್ತು. 2 × 3 ಅಂತ ಬಂತು. ಇಲ್ಲಿ x² ಅನ್ನೋದನ್ನ ಹಿಂಗೆ ಇಟ್ಕೊಂಡು ಒಂದ್ ಕಡೆ ಬರ್ಕೊಳ್ಳೋದು. ಮೇಲ್ಗಡೆ ನ್ಯೂಮರೇಟರ್ ಎಷ್ಟು? -1. 1ರಿಂದ ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತೆ? 6 ಬರುತ್ತೆ. ಇಲ್ಲಿ ಮೈನಸ್ ಇದೆ, 5 ಇದೆ. 3ರಿಂದ ಡಿವೈಡ್ ಮಾಡಿದ್ರೆ 2 ಉಳಿತು, × 2 ಆಗುತ್ತೆ. ಇಲ್ಲಿ -2 ಆಯ್ತು. ಕೆಳಗಡೆ 3ರಿಂದ ಇದನ್ನು ಡಿವೈಡ್ ಮಾಡಿದ್ರೆ × 2 ಉಳಿಯುತ್ತೆ. ಮತ್ತೆ ಪ್ಲಸ್ ಇದೆ, ನ್ಯೂಮರೇಟರ್ ಎಷ್ಟು? 1 ಇದೆ. 2ರಿಂದ ಡಿವೈಡ್ ಮಾಡಿದ್ರೆ 3 ಉಳಿಯುತ್ತೆ, × 3 ಆಯ್ತು. ಪ್ಲಸ್ 11 ಇದೆ, 6ರಿಂದ ಡಿವೈಡ್ ಮಾಡಿದ್ರೆ 1 ಬರುತ್ತೆ. ಸೊ × 1 ಅಂತ ಆಗುತ್ತೆ. ಸೊ ಇದೆಷ್ಟು ಆಯ್ತು? ಇದು -6. ಇದೆಷ್ಟು ಆಯ್ತು? -10.
ಇದೆಷ್ಟಾಯ್ತು? -4. ಇದೆಷ್ಟಾಯ್ತು? +3. ಇದೆಷ್ಟಾಯ್ತು? +11. 11 3 14. ಇಲ್ಲೆಷ್ಟಿದೆ? 14 4 18, ಸಾರಿ 10 4 14, 14 6 20 ಅಂತಾಯ್ತು. -20 ಅಂತಾಯ್ತು. ಸೊ 20ರಲ್ಲಿ 14 ಕಳೆದ್ರೆ ಏನಾಗುತ್ತೆ? 6. ದೊಡ್ಡ ಅಂಕಿಗೆ ಮೈನಸ್ ಸೈನ್ ಇದೆ, -6 ಅಂತ ಆಯ್ತು. ಸೊ ಎಷ್ಟು ಬಂತಲ್ಲಿಗೆ? x² ಇಂಟು ಪೂರ ನ್ಯೂಮರೇಟರು -6, ಕೆಳಗಡೆಗೆ +6 ಅಂತ ಬಂತು. ಸೊ ಅಲ್ಲಿಗೆ ಎಷ್ಟಾಯ್ತು ನೋಡಿ ಇವಾಗ? 6 ಹೊಟ್ಟೋದ್ರೆ -1 ಅಂತ. 6 ಹೋದ್ರೆ ಏನು ಬಂತು? -1 ಅಂತ ಬಂತು. ಸೊ ನಮ್ಗೆ ಉತ್ತರ ಏನು ಬಂತು? -x² ಅಂತ ಹೇಳಿ. ಓಕೆ, ಸೊ ದಿಸ್ ಈಸ್ ಹೌ ದಿ algebra problem of addition and subtraction also reduces to simply arithmetic addition and subtraction. Only ಟರ್ಮ್ಸ್ ಮಾತ್ರ ಆ ಕಡೆಯಿಂದ ಗ್ರೂಪ್ ಮಾಡಿಕೊಂಡು ಬದನೆಕಾಯಿ ಎಲ್ಲ ಒಂದ್ ಕಡೆ, ಬೆಂಡೆಕಾಯಿ ಒಂದ್ ಕಡೆ, ಆ ಥರ ಮಾಡ್ಕೊಂಡು ಅದನ್ನೇ ಕೂಡಬೇಕು. ಓಕೆ, ಸೊ ಈಗ ಇನ್ನೊಂದು ಎಕ್ಸ್ಪ್ರೆಷನ್ ಥರ ಪ್ರಾಬ್ಲಮ್ ತಗೊಳ್ಳೋಣ. ಇದರಲ್ಲಿ ಏನಾಯ್ತು? ಒಂದು ಸಿಂಗಲ್ ವ್ಯಾಲ್ಯೂ ಎಕ್ಸ್ಪ್ರೆಷನ್ ಇತ್ತು. ಅಂದರೆ ಎಕ್ಸ್ಪ್ರೆಷನ್ ಅಲ್ಲಿ ಒಂದೇ ವೇರಿಯೇಬಲ್ ಇತ್ತು, ಎಲ್ಲ x² ಅಂತ. ಬೇರೆ ಬೇರೆ ಟರ್ಮ್ಸ್ ಇದ್ರೆ ನೋಡೋಣ ಹೆಂಗೆ ಅಂತ ಹೇಳ್ಬಿಟ್ಟು ಈಗ. ಸೊ ಲೆಟ್ ಅಸ್ ಟೇಕ್ ದಿಸ್ ಎಕ್ಸಾಂಪಲ್. 2 find the sum of ಇಲ್ಲಿ 3 ಟರ್ಮ್ ಕೊಟ್ಟಿದ್ದಾರೆ. 3 ಟರ್ಮ್ ಹೆಂಗ್ ಗೊತ್ತಾಗ್ತದೆ ನಮ್ಗೆ ನೋಡಿ? x³ x ಕಾನ್ಸ್ಟೆಂಟ್, ಮತ್ತೆ ಸೆಮಿಕೋಲನ್ ಹಾಕ್ಬಿಟ್ಟು ಇನ್ನೊಂದು ಬರ್ದಿದ್ದಾರೆ, x³ -4x² -6 ಅಂತ ಹೇಳ್ಬಿಟ್ಟು. ಅಂದ್ರೆ 3 ಡಿಫರೆಂಟ್ ಎಕ್ಸ್ಪ್ರೆಷನ್ಸ್ ಕೊಟ್ಟಿದ್ದಾರೆ. ಪ್ರತಿ ಎಕ್ಸ್ಪ್ರೆಷನ್ಸ್ ನಲ್ಲೂ ಏನಿದೆ? ಇದರಲ್ಲಿ x³ ಇದೆ, x ಇದೆ, ಇನ್ನೊಂದು 8 ಅಂತ ಬರೆದ್ರೆ x⁴ ಅಂತ. ಅಂದ್ರೆ x ಟರ್ಮ್ಸ್ ಏನು ಇಲ್ಲ, ಬರೀ ಕಾನ್ಸ್ಟೆಂಟ್ ಇದೆ ಅಂತ. ಇದಕ್ಕೆ ಬಂದ್ರೆ ಏನಿದೆ? x³ ಇದೆ, x² ಇದೆ. ಇಲ್ಲಿ ಬಂದ್ರೆ x³ ಇದೆ, x ಇದೆ. ಸೊ ಅಂದ್ರೆ ಇಲ್ಲಿ ಯಾವ್ಯಾವ ಥರದ್ದು ಎಕ್ಸ್ ವ್ಯಾಲ್ಯೂಸ್ ಇದೆ? ಎಕ್ಸು ಇದೆ, ಇಲ್ಲಿಗೆ ಬಂದ್ರೆ x² ಇದೆ, ದೆನ್ ಎಲ್ಲದರಲ್ಲೂ x³ ಇದೆ. ಸೊ ಈ ಥರ ಇದ್ದಾಗ ನಾವೇನ್ ಮಾಡಬೇಕು ಅಂತಂದ್ರೆ, ಪ್ರತಿಯೊಂದು ಟರ್ಮ್ಗೂ ಕೆಳಗಡೆಗೆ ಬರೀ ಕೋಎಫಿಷಿಯಂಟ್ ಮಾತ್ರ ಬರ್ಕೊಂಡು ಅದನ್ನ ಸಪರೇಟ್ ಆಗಿ ಕೂಡ್ಬಿಟ್ಟು ಲಾಸ್ಟ್ ಅಲ್ಲಿ ಆ ಕೋಎಫಿಷಿಯಂಟ್, ಆ ವೇರಿಯೇಬಲ್ನ, ಅಂದ್ರೆ ಏನಿರುತ್ತೆ ಟರ್ಮು, ಯಾವ ಟರ್ಮಿನ ಕೋಎಫಿಷಿಯಂಟ್ಸ್ ಕೂಡಿರ್ತೀವಿ ಕಳೆದಿರ್ತೀವೋ ಅದನ್ನ ಮಾಡಬೇಕು. ಸೊ ಈ ತರ ಬಂದಾಗ ವಿ ಶುಡ್ ಅರೇಂಜ್, ಇದು ಇಂಪಾರ್ಟೆಂಟ್ ಸ್ಕಿಲ್ಲು, ಡಿಸಿಪ್ಲಿನ್ ಎರಡನ್ನು ಕರೆಕ್ಟಾಗಿ ಕಲಿಬೇಕು. ಯಾಕಂದ್ರೆ ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಆಫ್ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ಸ್ ಬಂದಾಗ ಬೇರೆ ಬೇರೆ ಕೋಎಫಿಷಿಯಂಟ್ಸು, ಬೇರೆ ಬೇರೆ ಟರ್ಮ್ಸ್ ಎಲ್ಲ ಬರುತ್ತೆ. ಅವನ್ನೆಲ್ಲ ಒಂದೇ ಕಡೆ ಗ್ರೂಪ್ ಮಾಡ್ಕೊಂಡು ಅದರದ್ದೇ ಒಂದು ಬೇರೆ ಅಡಿಷನ್, ಅದರದ್ದೇ ಬೇರೆ ಸಬ್ಟ್ರಾಕ್ಷನ್ ಎಲ್ಲ ಮಾಡ್ಬೇಕಾಗಿ ಬರುತ್ತೆ. ಸೊ ಹಾಗಾಗಿ ಇದನ್ನ ಈ ಚಿಕ್ಕ ಸ್ಮಾಲ್ ಪ್ರಾಬ್ಲಮ್ ಇಂದ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಬೇಕು. ಇದರಲ್ಲಿ ಸುಮ್ಮನೆ ನೋಡ್ಬಿಟ್ಟು ಹೇಳ್ಬಿಡ್ಬೋದು, ಬಟ್ ಪ್ರೊಸೀಜರ್ ಡಿಸಿಪ್ಲಿನ್ ಇದರಿಂದ ಪ್ರಾಕ್ಟೀಸ್ ಶುರು ಮಾಡಬೇಕು. ವಿ ಶುಡ್ ಅರೇಂಜ್ ಕಾಲಮ್ಸ್ ಆಫ್ like term numerical coefficients to perform addition and subtraction. ಇಲ್ಲಿ ಟರ್ಮ್ಸ್ ನ ಆಡ್ ಇದು ಸಾರಿ ಎಕ್ಸ್ಪ್ರೆಷನ್ಸ್ ನ ಆಡ್ ಮಾಡಿ ಅಂತ ಹೇಳಿದ್ದಾರೆ. ಆ ಎಕ್ಸ್ಪ್ರೆಷನ್ ಇರೋ ಟರ್ಮ್ಸ್ ಒಂದು ಪ್ಲಸ್ ಇರುತ್ತೆ, ಒಂದು ಮೈನಸ್ ಇರುತ್ತೆ. ಸೊ ಅಡಿಷನ್ ಸಬ್ಟ್ರಾಕ್ಷನ್ ಎರಡೂ ಬರುತ್ತೆ. ಓಕೆ, ಸೊ ಈಗ ನೋಡಿ ಇಲ್ಲಿ ನಾವು ಹೆಂಗ್ ಬರ್ಕೋತೀವಿ ಅಂತಂದ್ರೆ, ಇಲ್ಲಿ ನೋಡಿ ಯಾವ್ಯಾವ ಟರ್ಮ್ಸ್ ಇದೆ. ಯಾವಾಗ್ಲೂ ಅಷ್ಟೇ ಈ ತರ ಒಂದು ವೇರಿಯೇಬಲ್, ಆ ತರ ವೇರಿಯೇಬಲ್ ಬೇರೆ ಬೇರೆ ಪವರ್ ಇದ್ದಾಗ ನಾವು ಒಂದ್ ಕಡೆಯಿಂದ ಇಲ್ಲ ಅಸೆಂಡಿಂಗ್ ಆರ್ಡರ್ ಅಥವಾ ಡಿಸೆಂಡಿಂಗ್ ಆರ್ಡರ್ ಬರ್ಕೋಬೇಕು. ಸಾಮಾನ್ಯ ಈ ತರ ಸಿಂಗಲ್ ವೇರಿಯಬಲ್ ಪಾಲಿನಾಮಿಯಲ್ ನಲ್ಲಿ ಇಲ್ಲ ಡಿಸೆಂಡಿಂಗ್ ಆರ್ಡರ್ ಬರೀತಾರೆ, ಇಲ್ಲ ಅಸೆಂಡಿಂಗ್ ಆರ್ಡರ್ ಬರೀತಾರೆ. ಡಿಸೆಂಡಿಂಗ್ ಆರ್ಡರ್ ಇಸ್ ಒನ್ ಆಫ್ ದಿ ಕಾಮನ್ ಮೆಥಡ್ಸ್. ಅಂದ್ರೆ ಹೈಯೆಸ್ಟ್ ಪವರ್ ಇಂದ ನೆಕ್ಸ್ಟ್ ಹೈಯೆಸ್ಟ್ ಪವರ್ ಹಿಂಗೆ. ಸೊ ಇಲ್ಲಿ ಯಾವ್ಯಾವ ಪವರ್ ಇದೆ ನೋಡಿ, ಇಲ್ಲಿ x³ ಇದೆ, ಆಮೇಲೆ x² ಇದೆ, x ಇದೆ, ಕಾನ್ಸ್ಟೆಂಟ್ ಇದೆ. ಈ ತರ ಹಾಕೊಳ್ಳೋದು ಕಾಲಮು.
ಸೊ ಫಸ್ಟ್ ಎಕ್ಸ್ಪ್ರೆಷನ್ ಇಂದ ಸೆಕೆಂಡ್ ಎಕ್ಸ್ಪ್ರೆಷನ್ ಇಂದ ಥರ್ಡ್ ಎಕ್ಸ್ಪ್ರೆಷನ್ ಇಂದ ಯಾವ್ಯಾವುದ್ರಲ್ಲಿ ಎಷ್ಟೆಷ್ಟು ಕೋಎಫಿಷಿಯಂಟ್ ಬರುತ್ತೆ ಅಂತ ಬರ್ಕೊಳ್ಳೋದು. ಎಕ್ಸ್ ಕ್ಯೂಬ್ ಫಸ್ಟ್ ಎಕ್ಸ್ಪ್ರೆಷನ್ ಇಂದ ಎಷ್ಟು ಬರುತ್ತೆ? 10 ಅಂತ ಬಂತು. ಎಂತ 10? +10 ಇದೆ. ಓಕೆ, ಇದನ್ನ ಎರಡು ತರ ಮಾಡೋದು. ಎಕ್ಸ್ ಕ್ಯೂಬ್ನ ಎಲ್ಲ ಎಕ್ಸ್ಪ್ರೆಷನ್ ಅಲ್ಲೂ ಹುಡ್ಕೋದು, ಅಥವಾ ಒಂದು ಎಕ್ಸ್ಪ್ರೆಷನ್ ಅಲ್ಲಿರೋ ಎಲ್ಲ ಟರ್ಮ್ಸ್ ಮುಗಿಸೋದು. ಮಿಸ್ ಆಗದೆ ಇರ್ಬೇಕಾದ್ರೆ ಒಂದು ಎಕ್ಸ್ಪ್ರೆಷನ್ ಅಲ್ಲಿ ಎಲ್ಲ ಟರ್ಮ್ಸ್ ಮುಗಿಸ್ಕೊಂಡು ಹೋಗೋದು ವಾಸಿ. ನೆಕ್ಸ್ಟ್ ಟರ್ಮ್ ಏನಿದೆ? 5x ಅಂತಿದೆ. ಸೊ ಈ ಎಕ್ಸ್ ಕಾಲಮ್ ಕೆಳಗಡೆಗೆ 5 ಅಂತ ಬರ್ಕೊಳ್ಳೋದು. ಎಂತ 5 ಅದು? +5 ಅಂತ ಹೇಳಿ. ಕಾನ್ಸ್ಟೆಂಟ್ ಎಷ್ಟಿದೆ? 8 ಅಂತಿದೆ. ಸೊ ಇಲ್ಲಿ ಏನು ಫಸ್ಟ್ ಟರ್ಮ್ ಅಲ್ಲಿ x² ಇಲ್ಲ ಅಂತ ಲೆಕ್ಕ ಆಯ್ತು. ನೆಕ್ಸ್ಟ್ ಸೆಕೆಂಡ್ ಎಕ್ಸ್ಪ್ರೆಷನ್ ಅಲ್ಲಿ ಏನಿದೆ? ಎಕ್ಸ್ ಕ್ಯೂಬ್ ಕೆಳಗಡೆಗೆ 3 ಅಂತಿದೆ. ಪ್ಲಸ್ ಅಂದ್ರೆ ಇದನ್ನ ಆಡ್ ಮಾಡ್ಬೇಕಾಗತ್ತೆ ಅಂತ ಅಷ್ಟ. x² ಕೆಳಗಡೆಗೆ ಏನಿದೆ? -4 ಅಂತ ಇದೆ. x² ಕೆಳಗೆ -4 ಅಂತಿದೆ. ನೆಕ್ಸ್ಟ್ ಏನಿದೆ? ಕಾನ್ಸ್ಟೆಂಟ್ ಇದೆ. ಕಾನ್ಸ್ಟೆಂಟ್ ಏನಿದೆ? -6 ಅಂತ ಇದೆ. ನೆಕ್ಸ್ಟ್ ಥರ್ಡ್ ಟರ್ಮಿಗೆ ಬಂದ್ರೆ ಎಕ್ಸ್ ಕ್ಯೂಬಿನ ಕೋಎಫಿಷಿಯಂಟ್ ಎಷ್ಟು? +2. ನೆಕ್ಸ್ಟ್ ಏನಿದೆ ಟರ್ಮು? ಎಕ್ಸ್ ಟರ್ಮ್ ಇದೆ, ಅದರಿಂದ ಅದೇನಿದು? -2. ಇಲ್ಲಿ ಏನೂ ಇಲ್ಲ. ಓಕೆ, ನೆಕ್ಸ್ಟ್ ಲಾಸ್ಟ್ ಕೋಎಫಿಷಿಯಂಟ್ ಏನಿದೆ? -3 ಅಂತ ಇದೆ. ಸೊ ಇದಿಷ್ಟನ್ನು ಇಲ್ಲಿ ಮಾಡೋದು ಎಲ್ಲ. ಸೊ ದಟ್ ಮೀನ್ಸ್ ವಿ ಗೆಟ್ ದಿ ಫೈನಲ್ simplified value of addition and subtraction of the coefficients of x cube, coefficients of x², coefficient of x and constant ಅಂತ ಬರುತ್ತೆ. ಸೊ ಇಲ್ಲೇನಾಗುತ್ತೆ? 10 3 13 2 15. ಸೊ ಇದು 15x³ ಅಂತ ಬರ್ಕೊಳ್ಳೋದು. 15x³. ಇಲ್ಲೇನಾಗಿದೆ? ಒಂದೇ ಒಂದು ಟರ್ಮ್ -4. ಯಾವ್ದಿದು? x² ಅಂತ ಆಯ್ತು. ಓಕೆ, ಇಲ್ಲಿ 5ರಲ್ಲಿ 2 ಹೋದ್ರೆ ಎಷ್ಟು? 3 +3x ಅಂತ ಆಯ್ತು. ನೆಕ್ಸ್ಟ್ ಏನ್ ಬಂತಿದು? 6 3 9 -9 +8 ಅಂತಂದ್ರೆ 9ರಲ್ಲಿ 8 ಕಳೆದ್ರೆ 1. 9 ದೊಡ್ಡ ಅಂಕೆ, ಅದಕ್ಕೆ ಮೈನಸ್ ಇದೆ. ಸೊ -1 ಅಂತ ಬಂತು. ಸೊ ದಿಸ್ ಬಿಕಮ್ಸ್ ಯುವರ್ ಫೈನಲ್ ಎಕ್ಸ್ಪ್ರೆಷನ್. ಸೊ ಈ ತರ ಯು ಹ್ಯಾವ್ ಟು ಪರ್ಫಾರ್ಮ್ ದಿಸ್ ವೆರಿ ವೆರಿ ಕರೆಕ್ಟ್ಲಿ. ಯಾವಾಗಲೂ ಏನ್ ಮಾಡಬೇಕು? ಅರೇಂಜ್ ಕಾಲಮ್ಸ್ ಆಫ್ ಲೈಕ್ ಟರ್ಮ್ ನ್ಯೂಮರಿಕಲ್ ಕೋಎಫಿಷಿಯಂಟ್ಸ್ ಆಫ್ ಲೈಕ್ ಟರ್ಮ್ ಅಂತ ಆ ಥರ ಬರೀಬೇಕು ಇಂಗ್ಲೀಷು. ನಾ ಸುಮ್ಮನೆ ಸಿಂಪಲ್ ಆಗಲಿ ಅಂತ ಲೈಕ್ ಟರ್ಮ್ ನ್ಯೂಮರಿಕಲ್ ಕೋಎಫಿಷಿಯಂಟ್ಸ್ ಅದಷ್ಟಕ್ಕೂ ಸೇರಿ ಒಂದು ಇದನ್ನ ಹಾಕ್ತೀನಿ, ಇನ್ವರ್ಟೆಡ್ ಕಾಮರ್ಸ್, ಲೈಕ್ ಟರ್ಮ್ ನ್ಯೂಮರಿಕಲ್ ಕೋಎಫಿಷಿಯಂಟ್ಸ್. ಆ ಥರ ಇದು ದೀಸ್ ಆರ್ ಲೈಕ್ ಟರ್ಮ್ ನ್ಯೂಮರಿಕಲ್ ಕೋಎಫಿಷಿಯಂಟ್ಸ್. ಇನ್ನೇ ಕಾಲಮ್ ಅಂದರೆ ಒಂದ್ರ ಕೆಳಗೆ ಒಂದು ಬರ್ಕೊಳ್ಳೋದು, ಕೂಡ್ಬಿಟ್ಟು ಇಲ್ಲಿ ಬರೆಯೋದು. ಸಿ ದಿಸ್ ವಿಲ್ ಸೇವ್ ಸ್ಪೇಸ್, avoid mistakes, and then it will be correct. So let us do one more problem like this. Okay, ಇದನ್ನ ಕ್ವಿಕ್ ಆಗಿ ಮಾಡ್ಬಿಡ್ತೀನಿ. 3 ಇದು ಅಷ್ಟೇನೆ. Find the sum of. Find the sum of ಅಂತ ಹೇಳಿ. ಸೊ ಇಲ್ಲೂ ನೋಡ್ಕೊಳ್ಳಿ ಏನೇನು ಟರ್ಮ್ಸ್ ಇದೆ ಅಂತ. x³ ಇದೆ, y² ಇದೆ, x ಇದೆ. x³ y² x. ಇಲ್ಲೇನಿದೆ? ಫಸ್ಟ್ x³ ಆಮೇಲೆ ಕಾನ್ಸ್ಟೆಂಟ್, ಆಮೇಲೆ x, ಆಮೇಲೆ y². ಅಂದ್ರೆ ಏನೇ ಆರ್ಡರ್ ಬರಲಿ ನಾವು ಲೈಕ್ ಟರ್ಮ್ಸ್ನ ಹುಡುಕ್ಬೇಕು. ಸೊ ಲೈಕ್ ಟರ್ಮ್ಸ್ ಅನ್ನೋ ಕಾನ್ಸೆಪ್ಟ್ ಇದೆಯಾ ಇಲ್ಲ ಹುಡುಗಂಗೆ, ಅದಕ್ಕೋಸ್ಕರ ಇಲ್ಲಿ ಆಮೇಲೆ ಫಸ್ಟ್ x ಇದೆ, ಆಮೇಲೆ y² ಇದೆ, x³ ಇದೆ, 7 ಇದೆ, ಇದ್ಕೊಂಡು ಹೋಗ್ಲಿ. ಸೊ ಈಗ ನಾವೇನ್ ಮಾಡ್ಬೇಕು? x ಅನ್ನೋದೊಂದು ಲೆಟರು ಇದೆ, y ಅನ್ನೋದೊಂದು ಲೆಟರ್ ಇದೆ. x ಅಲ್ಲಿ x³ ಇದೆ, x ಇದೆ, x² ಇದೆಯಾ? x² ಇಲ್ಲ, x ಇದೆ, x³ ಇದೆ. y ಅಲ್ಲಿ ಏನಿದೆ? y² ಇದೆ, y² ಇದೆ. ನೆಕ್ಸ್ಟ್ ಇಲ್ಲೂ y² ಇದೆ, ಇಲ್ಲೂ y² ಇದೆ. ಸೊ ವೈ ಅಲ್ಲಿ ಬರೀ ಒಂದೇ ಟೈಪ್ ಆಫ್ ಟರ್ಮ್ ಇದೆ. ಸೊ ಯಾವ ಟರ್ಮ್ ಇದೆ ಬರ್ಕೊಳ್ಳೋದು ಫಸ್ಟ್, ಅದನ್ನ ಡಿಸೆಂಡಿಂಗ್ ಆರ್ಡರ್ ಬರ್ಕೊಳ್ಳೋದು. ಸೊ x³ ಅಂತ ಬರ್ಕೊಳ್ಳಿ. ಇನ್ನೊಂದ್ಸತಿ ಕೇರ್ಫುಲ್ ಆಗಿ ಸರ್ಚ್ ಮಾಡಿ. x² ಫಸ್ಟ್ ಟರ್ಮ್ ಅಲ್ಲಿ ಇಲ್ಲ, ಸೆಕೆಂಡ್ ಟರ್ಮ್ ಅಲ್ಲೂ x² ಇಲ್ಲ, ಥರ್ಡ್ ಟರ್ಮ್ ಅಲ್ಲೂ x² ಇಲ್ಲ,
ಫೋರ್ತ್ ಟರ್ಮಲ್ಲೂ ಎಕ್ಸ್ ಸ್ಕ್ವೇರ್ಡ್ ಇಲ್ಲ. ಎಕ್ಸ್ ಕ್ಯೂಬ್ ಆದ್ಮೇಲೆ ಎಕ್ಸ್ ಸ್ಕ್ವೇರ್ಡ್ ಬರುತ್ತೆ ಅಂತ ಹೇಳಿ ಸುಮ್ಮನೆ ಬರ್ಕೊಂಡ್ಬಿಡ್ಬಾರ್ದು, ಯಾಕಂದ್ರೆ ಮತ್ತೆ ಹುಡ್ಕೊಂಗಾಗುತ್ತೆ. ಇಲ್ಲ, ಎಕ್ಸ್ ಸ್ಕ್ವೇರ್ಡ್ ಆದ್ಮೇಲೆ ನೆಕ್ಸ್ಟ್ ಏನು ಟರ್ಮ್ ಬರಬೇಕು? ಎಕ್ಸ್ ಬರಬೇಕು. ಇಲ್ಲಿ ಎಕ್ಸ್ ಇದೆ, ಇಲ್ಲೂ ಎಕ್ಸ್ ಇದೆ, ಇಲ್ಲೂ ಎಕ್ಸ್ ಇದೆ, ಇಲ್ಲೂ ಎಕ್ಸ್ ಇದೆ. ಸೊ ಎಕ್ಸ್ ಕ್ಯೂಬ್ ಆದ್ಮೇಲೆ ಏನಿದೆ ಟರ್ಮು? ಎಕ್ಸ್ ಇದೆ. ಓಕೆ, ಅದಾದ್ಮೇಲೆ ಎಕ್ಸ್ ಕ್ಯೂಬು ಎಕ್ಸ್ ಎರಡು ಟರ್ಮ್ ಆಯ್ತು. ನೆಕ್ಸ್ಟ್ ಏನಿದೆ? ವೈ ಸ್ಕ್ವೇರ್ಡ್ ಟರ್ಮ್ ಇದೆ. ಇಲ್ಲೂ ವೈ ಸ್ಕ್ವೇರ್ಡ್ ಇದೆ, ಇಲ್ಲೂ ವೈ ಸ್ಕ್ವೇರ್ಡ್ ಇದೆ, ಇಲ್ಲೂ ವೈ ಸ್ಕ್ವೇರ್ಡ್ ಇದೆ, ಇಲ್ಲೂ ವೈ ಸ್ಕ್ವೇರ್ಡ್ ಇದೆ. ಬೇರೆ ಇನ್ಯಾವುದು ವೈ ಟರ್ಮ್ ಇಲ್ಲ. ಸೊ ವೈದು ಓನ್ಲಿ ವೈ ಸ್ಕ್ವೇರ್ಡ್ ಟರ್ಮ್ ಇದೆ. ನೆಕ್ಸ್ಟ್ ಏನಿದೆ? ಕಾನ್ಸ್ಟೆಂಟ್. ಕಾನ್ಸ್ಟೆಂಟ್, ಇಲ್ಲೂ ಒಂದು ಕಾನ್ಸ್ಟೆಂಟ್, ಕಾನ್ಸ್ಟೆಂಟ್ ಇಲ್ಲಿ ಲಾಸ್ಟ್ ಅಲ್ಲಿ ಇದೆ, ಇಲ್ಲೆಲ್ಲೋ ಮಧ್ಯದಲ್ಲಿದೆ. ಆ ಥರ ಎಲ್ಲಾರ ಕೊಟ್ಟಿರಲಿ ನಮಗೆ. ಸೊ ಇದು ಕಾನ್ಸ್ಟೆಂಟ್ ಅಂತ ಹಾಕ್ಕೊಳ್ಳೋದು. ಹಾಕ್ಕೊಂಡು ಎಷ್ಟು ಎಕ್ಸ್ಪ್ರೆಷನ್ ಇದೆ? 1, 2, 3, 4 ಇದೆ. ಸೊ ಇಲ್ಲಿ ಕೆಳಗಡೆ ಬರ್ಕೊಳ್ಳೋದು. ಫಸ್ಟ್ ಎಕ್ಸ್ಪ್ರೆಷನ್, ಸೆಕೆಂಡ್ ಎಕ್ಸ್ಪ್ರೆಷನ್, ಥರ್ಡ್ ಎಕ್ಸ್ಪ್ರೆಷನ್, ಫೋರ್ತ್ ಎಕ್ಸ್ಪ್ರೆಷನ್ ಹಾಕೊಂಡು ಕಾನ್ಸ್ಟೆಂಟ್ ಬರ್ಕೊಂಡು ಹೋಗೋದು. ಎಕ್ಸ್ ಕ್ಯೂಬಿಗೆ ಇಲ್ಲೆಷ್ಟಿದೆ? 3. ನೆಕ್ಸ್ಟ್ ಏನಿದೆ? ವೈ ಸ್ಕ್ವೇರ್ಡ್ಗೆ 2, ಎಕ್ಸ್ಗೆ -5, ಕಾನ್ಸ್ಟೆಂಟ್ಗೆ 2. ಈ ಥರ ಬರ್ಕೊಂಡ್ಬಿಟ್ರೆ ನಮ್ಮ ಫೈನಲ್ ಆನ್ಸರು ಒಂದು ಕರೆಕ್ಟ್ ಶೇಪಿಗೆ ಬರಿಬೋದು. ಯಾವಾಗ್ಲೂ ಅಷ್ಟೇ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ಸ್ನ ಒಂದು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಬರಿಬೇಕು. ಇನ್ ದಿ ಆಲ್ಫಾಬೆಟಿಕಲ್ ಆರ್ಡರ್ ಆ್ಯಂಡ್ ಇನ್ ದಿ ಡಿಸೆಂಡಿಂಗ್ ಆರ್ಡರ್ ಆಫ್ ದಿ ಪವರ್ಸ್ ಅಂತ ಹೇಳ್ತು. ಎಕ್ಸ್ ಆದ್ಮೇಲೆ ವೈ ಬರುತ್ತೆ, ಆಲ್ಫಾಬೆಟಿಕಲ್ ಆರ್ಡರ್ ಆಯಿತು. ಪವರ್, ಹೈಯೆಸ್ಟ್ ಪವರ್ ಆಫ್ ಎಕ್ಸ್ ಟು ಸ್ಮಾಲರ್ ಪವರ್ ಆಫ್ ಎಕ್ಸ್, ಹಿಂಗೆ ಬರೆಯೋದು. ಲಾಸ್ಟಲ್ಲಿ ಕಾನ್ಸ್ಟೆಂಟ್ ಬರೆಯೋದು. ಅದು ಮೋಸ್ಟ್ ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್. ಸೊ 4 ಆಯಿತು. ನೆಕ್ಸ್ಟ್ ಅಲ್ಲಿ ಏನಿದೆ? ಎಕ್ಸ್ ಕ್ಯೂಬಿಗೆ 7 ಇದೆ, ವೈ ಸ್ಕ್ವೇರ್ಡ್ಗೆ -5 ಇದೆ, ಎಕ್ಸ್ಗೆ 7 ಇದೆ, ಕಾನ್ಸ್ಟೆಂಟು -5 ಇದೆ. ಇಲ್ಲಿ ಎಕ್ಸ್ ಕ್ಯೂಬಿಗೆ 9, ಕಾನ್ಸ್ಟೆಂಟ್ 11, ಎಕ್ಸ್ಗೆ -8, ವೈ ಸ್ಕ್ವೇರ್ಡ್ಗೆ 4. ಓಕೆ, +4 ಆಯ್ತು. ಲಾಸ್ಟಿಗೆ ಬಂದರೆ ಫಸ್ಟ್ ಎಕ್ಸ್ ಇದೆ +6 ಇದೆ, ನೆಕ್ಸ್ಟ್ ವೈ ಸ್ಕ್ವೇರ್ಡ್ಗಿದೆ -1, ಎಕ್ಸ್ ಕ್ಯೂಬ್ಗೆ -18 ಇದೆ, ಲಾಸ್ಟ್ ಕಾನ್ಸ್ಟೆಂಟು -7 ಇದೆ. ಸೊ ಈ ಥರ ಕ್ಲೀನಾಗೆ ಹಾಕ್ಕೊಂಡು ಕೂಡೋದು. ಇವಾಗ 3, 7, 10, 19, 18 ಹೋದ್ರೆ 1. ಸೊ ಬರೀ ಎಕ್ಸ್ ಕ್ಯೂಬ್ ಅಂತ ಉಳಿತು. ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ? 7, 6, 13, 8, 5, 13, 13 ಪ್ಲಸ್ ಇದು 13 ಮೈನಸ್. ಸೊ 0 ಅಂದರೆ ಎಕ್ಸ್ ಕ್ಯೂಬ್ ಇಲ್ಲ ಇಲ್ಲಿ. ಆಮೇಲೆ ನೆಕ್ಸ್ಟ್ ಏನು ಬಂತು? 2, 4, 6, 5, 1, 6. ಸೊ -6 + 6 ಆಯಿತು, ಮತ್ತೆ 0 ಆಯಿತು, ಏನೂ ಇಲ್ಲ. ನೆಕ್ಸ್ಟ್ ಇಲ್ಲಿ ಬಂದರೆ 11, 2, 13, 7, 5, 12, 13 ಪ್ಲಸ್ 12 ಮೈನಸ್, 13ರಲ್ಲಿ 12 ಹೋದರೆ 1. ಸೊ ಏನು ಬಂತು ಅಲ್ಲಿಗೆ? ಸೊ ಫೈನಲ್ ಆನ್ಸರ್ ಈಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ಡ್ +1 ಅಂತ ಬಂತು. ಸೊ ಈ ಥರ ಯು ಶುಡ್ ಟ್ರೈ ಟು ಕರೆಕ್ಟ್ಲಿ ಆರ್ಗನೈಸ್ ಆ್ಯಂಡ್ ಫೈಂಡ್ ದಿ ಫೈನಲ್ ಕೋಎಫಿಷಿಯಂಟ್ಸ್. ಸೊ 0 ಬಂದ್ರೇನು? ಎಲ್ಲ ಕೂಡಿದ್ಮೇಲೆ ಎಕ್ಸ್ ಟರ್ಮೇ ಇಲ್ಲ, ಕ್ಯಾನ್ಸಲ್ ಆಯಿತು. ಇದು ಎಲ್ಲ ಕೂಡಿದ್ಮೇಲೆ ವೈ ಟರ್ಮಿನೇ ಇಲ್ಲ, ಎಲ್ಲ ಕ್ಯಾನ್ಸಲ್ ಆಯಿತು. ಈ ಥರ ಕರೆಕ್ಟಾಗಿ ಹಾಕ್ಕೊಂಡ್ರೆ ಯು ವಿಲ್ ಬಿ ಏಬಲ್ ಟು ಕರೆಕ್ಟ್ಲಿ ಫೈಂಡ್ ಇಟ್ ಔಟ್. ಸೊ ಈಗ ಒಂದು ಫ್ರ್ಯಾಕ್ಷನ್ ಇದೇ ಥರದ ಎಕ್ಸ್ಪ್ರೆಷನ್ಸ್ ಲೆಕ್ಕ ಮಾಡೋಣ. ಸೊ ನೆಕ್ಸ್ಟು ಎಷ್ಟನೇ ಲೆಕ್ಕ ಇದು? 4. ಫೈಂಡ್ ದಿ ಸಮ್ ಆಫ್ ಇಲ್ಲ ನೋಡಿ, ಇವಾಗ ಫ್ರ್ಯಾಕ್ಷನ್ ಬಂದಿರೋದ್ರಿಂದ ಒಂದು ಪಕ್ಕದ ಗೀಟು ಬೇಕಾಗುತ್ತದೆ, ಸುಮ್ಮನೆ ಕೂಡಕ್ಕಾಗೋದಿಲ್ಲ. ಈಗ ಹುಡ್ಕೋದು ಇವಾಗ ಟರ್ಮ್ಸು ಯಾವ್ಯಾವ್ದಿದೆ? ಒಂದು ಎಕ್ಸ್ ಸ್ಕ್ವೇರ್ಡ್ ಇದೆ, ಎಕ್ಸ್ ವೈ ಇದೆ, ವೈ ಸ್ಕ್ವೇರ್ಡ್ ಇದೆ. ಇಲ್ಲೂ ಎಕ್ಸ್ ಸ್ಕ್ವೇರ್ಡ್ ಇದೆ, ಎಕ್ಸ್ ವೈ ಇದೆ, ವೈ ಸ್ಕ್ವೇರ್ಡ್ ಇದೆ. ಇಲ್ಲೂ ಎಕ್ಸ್ ಸ್ಕ್ವೇರ್ಡ್ ಇದೆ, ಎಕ್ಸ್ ವೈ ಇದೆ, ವೈ ಸ್ಕ್ವೇರ್ಡ್ ಇದೆ. ಅಂದರೆ ಹಿಯರ್ ದೇರ್ ಆರ್ ಸಮ್ ಟರ್ಮ್ಸ್ ವಿಚ್ ಹ್ಯಾವ್ 2 ಲೆಟರ್ಸ್, ಅಂದರೆ ಪ್ರಾಡಕ್ಟ್ ಆಫ್ 2 ಲೆಟರ್ಸ್ ಇದೆ, ಇನ್ನು ಸಿಂಗಲ್ ಲೆಟರ್ಸು ಇದೆ. ಸೊ ಇಲ್ಲಿ ನಾವು ಇದೇನು ಆರ್ಡರ್ ಕೊಟ್ಟಿದ್ದಾರೆ ಇದೇ ಥರನೇ ಬರ್ಕೊಂಡ್ಬಿಡ್ಬೋದು. ಯಾಕೆಂದರೆ ಎಕ್ಸ್ ಸ್ಕ್ವೇರ್ಡ್ ಆದಮೇಲೆ ಎಕ್ಸ್ ನೆಕ್ಸ್ಟ್ ಪವರ್ ಬರಬೇಕು ಆಲ್ಫಾಬೆಟಿಕಲ್ ಆರ್ಡ್ರಲ್ಲಿ, ಆಮೇಲೆ ವೈ ಬರುತ್ತೆ, ಆಮೇಲೆ ವೈದು ಹೈಯರ್ ಪವರ್, ಹೀಗೆ. ಸೊ ದಿಸ್ ಈಸ್ ದಿ ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್. ಸೊ ಇಲ್ಲಿ ಏನೇನು ಬಂತು? ಎಕ್ಸ್ ಸ್ಕ್ವೇರ್ಡ್, ಎಕ್ಸ್ ವೈ, ಆಮೇಲೆ ವೈ ಸ್ಕ್ವೇರ್ಡ್. ಯಾವುದ್ರಲ್ಲೂ ಕಾನ್ಸ್ಟೆಂಟ್ ಇಲ್ಲ. ಸೊ ಸುಮ್ಮನೆ ಕಾನ್ಸ್ಟೆಂಟ್ ಅಂತ ಹಾಕೊಂಬಾರ್ದು, ಏನಿದೆ ಅದನ್ನು ಹಾಕ್ತಾ ಇರೋದು. ಸೊ ಏನೇನಿದೆ? 3 ಎಕ್ಸ್ಪ್ರೆಷನ್ ಇದೆ, 1, 2, 3. ಸೊ ಎಕ್ಸ್ ಸ್ಕ್ವೇರ್ಡ್ ಯಾವುದು ಟರ್ಮು? 2/3.
ಓಕೆ, ಬಂದೆ ಒಂದು ನಿಮಿಷ. ಎಕ್ಸ್ ಸ್ಕ್ವೇರ್ದು 2/3. ನೆಕ್ಸ್ಟು ಎಕ್ಸ್ ವೈದು 1/3. ವೈ ಸ್ಕ್ವೇರ್ದು -1/4. ಆಯ್ತಾ? ಇಲ್ಲಿ ಎಕ್ಸ್ ಸ್ಕ್ವೇರ್ದು -1, ಎಕ್ಸ್ ವೈದು -2/3, ವೈ ಸ್ಕ್ವೇರ್ದು +2 ಇದೆ. ಇಲ್ಲಿ ನೆಕ್ಸ್ಟ್ ಬಂದಾಗ ಏನ್ ಬರುತ್ತೆ? ಎಕ್ಸ್ ಸ್ಕ್ವೇರ್ದು 2/3 ಇದೆ, ಎಕ್ಸ್ ವೈದು -1 ಇದೆ, ವೈ ಸ್ಕ್ವೇರ್ದು -5/4 ಅಂತ ಇದೆ. ಸೊ ಇದಿಷ್ಟನ್ನು ಕೂಡ್ಬೇಕೀಗ. ಸೊ ಅದಕ್ಕೆ ಏನ್ ಮಾಡೋದು? ಫ್ರಾಕ್ಷನ್ ಆದ್ರಿಂದ ಇಲ್ಲಿ ಪಕ್ಕದಲ್ಲಿಂದ ಮಾಡ್ಕೊಂಡು ಬರೋದು. ಸೊ ಇಲ್ಲೇನಿದೆ ನೋಡಿ, ಇಲ್ಲಿ ಇದನ್ನ ಹೆಂಗ್ ಬರ್ಕೊಳ್ಳೋದು? 2/3 -1 +2/3 ಅಂತ ಹಾಕೊಳ್ಳೋದು. ಸೊ 1/3 1 ಅನ್ನೋದನ್ನ 1 ಅಂತ ಹಾಕೊಂಡು 3 LCM ಆಗುತ್ತೆ. 3 LCM ಆದ್ಮೇಲೆ 2 ಅಂತ ಆಯ್ತು, -1 ಇಂಟು 1 ಇಂದ 3 ಡಿವೈಡ್ ಮಾಡಿದ್ರೆ 3 ಬರುತ್ತೆ ಕೋಎಫಿಷಿಯಂಟ್, ಇಂಟು 3 ಅಂತ ಮಾಡೋದು, +2 ಇದೆ, 3 ಇಂದ ಡಿವೈಡ್ ಮಾಡಿದ್ರೆ 1 ಬರುತ್ತೆ. 2 4 4ರಲ್ಲಿ 3 ಹೋದ್ರೆ 1 1/3 ಅಂತ ಬಂತು. ಸೊ ಆ 1/3 ಬಂದ ತಕ್ಷಣ ಏನ್ ಬರೆಯೋದು ಇಲ್ಲಿ? 1/3 ಎಕ್ಸ್ ಸ್ಕ್ವೇರ್ಡ್. ನೋಡಿ ಹೆಂಗ್ ಬರಿತಾ ಇದ್ದೀನಿ ಅಂತ. 1/3 ಅಂದ್ರೆ ಫ್ರಾಕ್ಷನ್ ಬಾರ್ ಸರಿ ಮಧ್ಯಕ್ಕೆ ಬರೋಂಗೆ ಎಕ್ಸ್ ಸ್ಕ್ವೇರ್ಡ್ ಬರಿಬೇಕು. 1/3 ಎಕ್ಸ್ ಸ್ಕ್ವೇರ್ಡ್ ಅಂತ. ನೆಕ್ಸ್ಟ್ ಎಕ್ಸ್ ವೈದು ಏನೇನಿದೆ? 1/3 -2/3 -1, ಅದನ್ನು ಹಂಗೆ 1/1 ಅಂತ ಬರ್ಕೊಂಬಿಡಿ. ಈ ತರ ಬಂದಾಗ ಇನ್ಮೇಲೆ ಯಾವ ಮಿಕ್ಸ್ಡ್ ಫ್ರಾಕ್ಷನ್ಸ್ ಇಲ್ಲ, ಸಿಂಪಲ್ ಎಲ್ಲ ರೆಗ್ಯುಲರ್ ಫ್ರಾಕ್ಷನ್ ಇದ್ದು ಒಂದೇ ಒಂದು ಈ ತರ ಹೋಲ್ ನಂಬರ್ ಇದ್ರೆ ಎಲ್ಲದಕ್ಕೂ ಸೇರಿ LCM ಮಾಡಿ ಬಾಂಡ್ಬಿಡಿ. ಈ ತರ ಚಿಕ್ಕ ಚಿಕ್ಕ ಲೆಕ್ಕದಲ್ಲಿ ಅದು ಇಟ್ ವಿಲ್ ಅವಾಯ್ಡ್ ಲಾಟ್ ಆಫ್ ಮಿಸ್ಟೇಕ್ಸ್ ಆಫ್ ಫ್ರಾಕ್ಷನ್ ಸೆಪರೇಟ್ಲಿ ಅಂಡ್ ದಿಸ್. ಸೊ ಇಲ್ಲಿ 3ನ್ನ LCM ಆಯ್ತು ಮತ್ತೆ 1. ಸೊ LCM 3 ಆದಾಗ ಡಿನಾಮಿನೇಟರ್ 3 ಇದ್ರೆ 1 ಅಂತಾನೆ ಬರುತ್ತೆ ಕೋಎಫಿಷಿಯಂಟ್. ಇಲ್ಲಿ -2 ಆಗುತ್ತೆ, ಇಲ್ಲಿ -1 ಇಂಟು 1/3 3 ಕೋಎಫಿಷಿಯಂಟ್ ಬರುತ್ತೆ ಇಲ್ಲಿ. ಸೊ ಇಲ್ಲಿ ಎಷ್ಟಾಯ್ತು ನೋಡಿ, ಇಲ್ಲಿ -2 -3 ಅಂದ್ರೆ -5, -5 +1 ಅಂದ್ರೆ -4/3 ಆಯ್ತು. ಓಕೆ, -3 -2. ಓಕೆ, -3 -2 ಅಂತಂದ್ರೆ -5, +1 ಅಂದ್ರೆ -4, -4/3. ಸೊ ಇದೇನಾಯ್ತು? -4/3 XY. XY ಅನ್ನೋದು ಈ ಫ್ರಾಕ್ಷನ್ ಬಾರ್ ಮಧ್ಯಕ್ಕೆ ಸರಿ ಬರಿಬೇಕು. ನೆಕ್ಸ್ಟ್ ವೈ ಸ್ಕ್ವೇರ್ಡ್ದು -1/4 +2 ಅಂದ್ರೆ 2/1 ಅಂತ ಬರ್ಕೊಳ್ಳಿ, -5/4 ಅಂತ ಹಾಕ್ಬಿಟ್ಟು 4 LCM. 3 ಫ್ರಾಕ್ಷನ್ ಬಂದಿತ್ತು. ಇಲ್ಲಿ ಬರೀ ಆಲ್ಜಿಬ್ರಾ ಆದ್ರಿಂದ ಸಿಂಪಲ್ ಅರ್ಥಮೆಟಿಕ್ ಇರುತ್ತೆ, ಇಲ್ಲಿ ಪರವಾಗಿಲ್ಲ. ಸೊ ಇದು ಫಸ್ಟ್ ಏನು -1 ಹಾಗೆ, +2 ಇಂಟು ಕೆಳಗಡೆ ಡಿನಾಮಿನೇಟರ್ 1 ಇರೋದ್ರಿಂದ LCMದು 4ನ ಇಲ್ಲಿ ಬರ್ಕೋಬೇಕು, -5 ಇಂಟು 1 ಅದು, ಯಾಕೆ ಡಿನಾಮಿನೇಟರ್ ಸೇಮ್ ಇದೆ. ಸೊ ಇಲ್ಲೇನಾಯ್ತು? 4 2 8, ಇದು 6, 8ರಲ್ಲಿ 6 ಹೋದ್ರೆ 2, 2/4. 2/4 ಅಂದ್ರೆ ಏನಾಯ್ತು? ಹಾಫ್ ಆಯ್ತು. ಕರೆಕ್ಟ್ ನೋಡಿ, -5 ಸಾರಿ 8, ಇದು 8ರಲ್ಲಿ 6 ಹೋದ್ರೆ 2, 2/4 ಹಾಫ್ ಆಯ್ತು. ಸೊ ಏನಾಯ್ತು ಇವಾಗ? ಅದು +12 y squared ಅಂತ ಬಂತು. ಸೊ ದಿಸ್ ಈಸ್ ಹೌ ವಿ ವಿಲ್ ಬಿ ಏಬಲ್ ಟು simplify this and finally find the answer. ಓಕೆ, ಈಗ ಸಪೋಸ್ ಒಂದು ಟರ್ಮ್ ಕೊಟ್ಬಿಟ್ಟು ಅದರಲ್ಲಿ ಇನ್ನೊಂದನ್ನ ಕಳೀರಿ. ಫ್ರಮ್ ಸಮಥಿಂಗ್ ಟೇಕ್ ಸಮಥಿಂಗ್ ಅಂದ್ರೆ ಫ್ರಮ್ ಅನ್ನೋದ್ರಲ್ಲಿ ಟೇಕ್ ಅನ್ನೋದನ್ನ ಕಳಿಬೇಕು ಅಂತ, ಅಥವಾ ಸಬ್ಟ್ರಾಕ್ಟ್ ಸಮ್ ಟರ್ಮ್ ಫ್ರಮ್ ಸಮ್ ಅದರ್ ಟರ್ಮ್ ಅಂದ್ರೆ ಸಬ್ಟ್ರಾಕ್ಟ್ ಟರ್ಮ್ ಅನ್ನೋದನ್ನ ಮೈನಸ್ ಹಾಕೋಬೇಕು, ಫ್ರಮ್ ಅನ್ನೋ ಟರ್ಮ್ನ ಮೇಲ್ಗಡೆ ಹಾಕೋಬೇಕು. ಸೊ ಆ ಥರದ್ದು 2 ಲೆಕ್ಕ. ಸೊ ಸಬ್ಟ್ರಾಕ್ಷನ್ 2 ಲೆಕ್ಕ ವಿ ವಿಲ್ ಟ್ರೈ ನಾವು. ಸೊ ಇದು ಅಡಿಷನ್ ಫೈಂಡ್ ದಿ ಸಮ್ ಅನ್ನೋದ್ರೊಳಗೆ ಕೋಎಫಿಷಿಯಂಟ್ಸ್ ಮಾತ್ರ ಕೂಡೋದು ಕಳೆಯೋದು ಬಂದಿತ್ತು. ಟರ್ಮ್ನೇ ಒಂದು ಟರ್ಮಿಂದ ಕಳಿಬೇಕು ಅಂತ ಬಂದಾಗ ಆ ಟರ್ಮಲ್ಲಿ ಎಲ್ಲಾದ್ರದ್ದು ಯಾವುದನ್ನು ಕಳಿತಾ ಇದೀವೋ ಅದರಲ್ಲಿ ಎಲ್ಲ ಟರ್ಮ್ದು ಏನಾಗುತ್ತೆ, ಇಡೀ
ಆ ಟರ್ಮ್ನ ಮೈನಸ್ ಇಂದ ಗುಣಿಸ್ಬೇಕು. ಅಂದ್ರೆ ಎಂಟೈರ್ ಟರ್ಮ್ ಹ್ಯಾಸ್ ಟು ಬಿ ಸಬ್ಟ್ರಾಕ್ಟೆಡ್ ಅಂದ್ರೆ ಇಟ್ ಹ್ಯಾಸ್ ಟು ಬಿ ಮಲ್ಟಿಪ್ಲೈಡ್ ಬೈ -1. ಅದು ಇಂಪಾರ್ಟೆಂಟ್ ಆಲ್ಜಿಬ್ರೈಕ್ ಸಬ್ಟ್ರಾಕ್ಷನ್ ಅಲ್ಲಿ. ಓಕೆ, ಸೊ ಆ ಥರದ ಲೆಕ್ಕ ಮಾಡೋಣ ಈಗ ನೆಕ್ಸ್ಟ್ ಒಂದು. ಓಕೆ, ಸಬ್ಟ್ರಾಕ್ಟ್ ಎಷ್ಟನೇ ಲೆಕ್ಕ? 5. ಸಬ್ಟ್ರಾಕ್ಟ್ ನೋಡಿ ಇಲ್ಲಿ, ಸಬ್ಟ್ರಾಕ್ಟ್ ದಿಸ್ ಎಕ್ಸ್ಪ್ರೆಷನ್ ಫ್ರಮ್ ದಿಸ್ ಎಕ್ಸ್ಪ್ರೆಷನ್ ಅಂತ. ಅಂದ್ರೆ ಈ 8x³ 7 + x²y -3xy² -y³ ಅನ್ನೋದ್ರಲ್ಲಿ ಇದನ್ನ ಕಳೀರಿ ಅಂತ. ಸೊ ಯಾವ್ದನ್ನ ಮೇಲ್ ಬರ್ಕೋಬೇಕು, ಯಾವ್ದನ್ನ ಕೆಳಗೆ ಬರ್ಕೋಬೇಕು ಅನ್ನೋದಷ್ಟೇ ಇಂಪಾರ್ಟೆಂಟ್, ಇಂಗ್ಲಿಷ್ ಅಷ್ಟೇ. ಸೊ ಇಲ್ಲೇನ್ ಮಾಡ್ಕೋತೀವಿ ಅಂತಂದ್ರೆ ಯಾವಾಗ್ಲೂ ಈ ತರ ಇದ್ದಾಗ 8x³ ಫ್ರಮ್ ಅನ್ನೋದೇನಿದೆಯೋ ಅದನ್ನ ಫಸ್ಟ್ ಪ್ಲಸ್ 7x²y, ಓಕೆ, -3xy² -y³ ಅಂತಿದೆ. ಮೈನಸ್ ಆಫ್ ಅಂದ್ಬಿಟ್ಟು ಈಗ ನೋಡಿ ಇಲ್ಲಿ ಕೇರ್ಫುಲ್ ಆಗಿರ್ಬೇಕು. ಈ ಟರ್ಮ್ಸ್ ನಲ್ಲಿ x³ ಕೆಳಗೆ x³ ಬರ್ಕೋಬೇಕು. ಸೊ x³ ಟರ್ಮ್ ಎಷ್ಟಿದೆ ನೋಡಿ, ಅದು 5x³ ಫಸ್ಟ್. ಆಮೇಲೆ x²y ಟರ್ಮ್ ಏನಿದೆ -3x²y. ಸೊ ಆರ್ಡರ್ ಅದನ್ನೇ ಬರ್ಕೋಬೇಕು. ಸೊ ಯಾವಾಗಲೂ ಕೂಡಕ್ಕೆ ಕಳಿಬೇಕಾದ್ರೆ ವಿ ಶುಡ್ ಕ್ರಿಯೇಟ್ ಕಾಲಮ್ಸ್ ಆಫ್ ಲೈಕ್ ಟರ್ಮ್ಸ್. ಇದು ಒಂದೇ, ಇಲ್ಲೊಂದು ಟರ್ಮ್ ಇರೋದ್ರಿಂದ ಈ ಟರ್ಮ್ಸ್ ಬರ್ಕೋತಾ ಇದ್ದೀನಿ. ಇಲ್ಲದೆ ಹೋಗಿದ್ರೆ ಬರೀ x³ x²y xy² y³ ಬರ್ಕೊಂಡು ಬರೀ ಕೋಎಫಿಷಿಯಂಟ್ ಬರ್ಕೋಬಹುದು. ಬಟ್ ಒಂದು ಟರ್ಮು ಅದರಲ್ಲಿ ಇನ್ನೊಂದು ಟರ್ಮ್ ಮಾತ್ರ ಇರೋದ್ರಿಂದ ನಾವು ಜಾಸ್ತಿ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಬಟ್ ಬರ್ಕೋಬೇಕಾದ್ರೆ ಟರ್ಮ್ ಕೆಳಗೆ ಟರ್ಮ್, ಬದನೆಕಾಯಿ ಜೊತೆ ಬದನೆಕಾಯಿ, ಬೆಂಡೆಕಾಯಿ ಜೊತೆ ಬೆಂಡೆಕಾಯಿ, ಹೀರೆಕಾಯಿ ಜೊತೆ ಹೀರೆಕಾಯಿ, ಆ ಥರ ಮಾಡ್ಕೋಬೇಕು. ಲೈಕ್ ಟರ್ಮ್ಸ್ x²y ಅನ್ನೋದು ಟರ್ಮ್. ನೆಕ್ಸ್ಟ್ ಏನಿದೆ xy² ಇದೆ, ಅದೇ ಫಸ್ಟ್ ಟರ್ಮ್ ಇದೆ. ಇಲ್ಲಿ ಬರ್ಕೋಬೇಕಾದ್ರೆ ಮೂರನೇದಾಯ್ತು 7xy² ಪ್ಲಸ್ 7xy² ಅಂತ. ನೆಕ್ಸ್ಟ್ ಏನಿದೆ y³ ಮೈನಸ್ y³ ಅಂತ. ಈಗ ನೋಡಿ ಇಲ್ಲಿ ನಾನು ಬರೆದಿರೋದು ಬಹಳ ಇಂಪಾರ್ಟೆಂಟ್, ಅಬ್ಸರ್ವ್ ಮಾಡಿ. ಸಬ್ಟ್ರಾಕ್ಟ್ ಅಂತಂದ್ರೆ ಸಬ್ಟ್ರಾಕ್ಷನ್ ಈಕ್ವಲ್ಸ್ ಮಲ್ಟಿಪ್ಲೈ ಬೈ -1 ಅಂತ. ಮಲ್ಟಿಪ್ಲೈ ಬೈ -1. ಸೊ ಆ ಥರ ಮಾಡಿದಾಗ ಏನಾಗತ್ತೆ ಅಂತ ನೋಡಿ ಇಲ್ಲಿ. ಪ್ಲಸ್ ಇದ್ದಿದ್ದು ಮೈನಸ್ ಆಗತ್ತೆ, ಮೈನಸ್ ಇದ್ದಿದ್ದು ಪ್ಲಸ್ ಆಗತ್ತೆ, ಪ್ಲಸ್ ಇದ್ದಿದ್ದು ಮೈನಸ್ ಆಗತ್ತೆ, ಮೈನಸ್ ಇದ್ದಿದ್ದು ಪ್ಲಸ್ ಆಗತ್ತೆ. ಆ ಸೈನ್ ಚೇಂಜ್ ಮಾಡ್ಕೊಂಡು ಪರ್ಫಾರ್ಮ್ ಮಾಡಬೇಕು. ಏನ್ ಮಾಡಬೇಕು? ಕೂಡೋದ ಕಳಿಯೋದ ಅಂತ. ಇಲ್ಲೇನಾಗತ್ತೆ, ಇದು ಮುಂಚೆ 5 ಅಂತಿತ್ತು, ಕೂಡು ಅಂತಂದ್ರೆ 8, 5, 13 ಮಾಡಿರ್ತಿದ್ರಿ. ಕಳೀತಾ ಇರೋದ್ರಿಂದ 8ರಲ್ಲಿ 5 ಕಳಿಬೇಕು ಅಂತ. ಸೊ ಅದಕ್ಕೆ ನಾವೇನ್ ಮಾಡ್ತೀವಿ, ಮೈನಸ್ ಇಂದ ಮಲ್ಟಿಪ್ಲೈ ಮಾಡು ಅಂದ್ರೆ ಈ ಕೋಎಫಿಷಿಯಂಟ್ ಹಿಂದೆ ಸೈನ್ ಇರುತ್ತಲ್ಲ, ಅದ್ರ ಆಪೋಸಿಟ್ ಸೈನ್ ಬರ್ಕೊಳ್ಳೋದು. ಪ್ಲಸ್ ಇದ್ದಿದ್ದು ಮೈನಸ್ಸು, ಮೈನಸ್ ಇದ್ದಿದ್ದು ಪ್ಲಸ್ಸು, ಪ್ಲಸ್ ಇದ್ದಿದ್ದು ಮೈನಸ್ಸು, ಮೈನಸ್ ಇದ್ದಿದ್ದು ಪ್ಲಸ್ಸು ಅಂತ ಆಯ್ತು. ಅದಾದ್ಮೇಲಿಂದ ಕೆಲಸ ಸುಲಭ. ಏನ್ ಬರುತ್ತೆ ನೋಡಿ, 8ರಲ್ಲಿ 5 ಹೋದ್ರೆ ಈ ಮೈನಸ್ ಇಂದನ್ನ ನಾವಿಲ್ಲಿ ಮಾಡ್ಕೊಂಡ್ಬಿಟ್ಟಿದೀವಿ ರೆಡ್ ಇಂಕಲ್ಲಿಂದ. ಸೊ ಈಗ ಈ ಮೈನಸ್ ಮರ್ತ್ಬಿಡಿ, ಮೈನಸ್ ಹಾಕೊಂಡು ರೆಡ್ ಇಂಕಲ್ ನಾವು ಏನಾಗಬೇಕು ಅದು ಬರ್ಕೊಂಡ್ಬಿಟ್ಮೇಲೆ ಮುಗೀತು. ಸೊ 8ರಲ್ಲಿ 5 ಹೋದ್ರೆ 3x³ ಅಂತ ಆಯ್ತು. ನೆಕ್ಸ್ಟ್ ಏನಾಯ್ತು, ಇದು ಪ್ಲಸ್ ಆದ್ರಿಂದ 7 3 10x²y ಅಂತ ಆಯ್ತು. ಇಲ್ಲೇನಾಯ್ತು ನೋಡಿ, ಇಲ್ಲಿ -3 -7 ಅಂತ ಆಯ್ತು. ಅದರಿಂದ 2 ಮತ್ತೆ ಕೊಡ್ಬೇಕು. ಯಾವಾಗಲೂ ಸೇಮ್ ಸೈನ್ ಇದ್ರೆ ಆಡ್ ಮಾಡಿ, ಡಿಫ್ರೆಂಟ್ ಸೈನ್ ಇದ್ರೆ ಒಂದರಲ್ಲಿ ಇನ್ನೊಂದನ್ನು ಕಳೀರಿ, ದೊಡ್ಡ ಅಂಕಿಗೆ ಏನು ಸೈನ್ ಇರುತ್ತೋ ಅದನ್ನು ಹಾಕಿ ಅಂತ. ಸೊ ದಟ್ ಈಸ್ ದಿ ಸ್ಟ್ಯಾಂಡರ್ಡ್ ಪ್ರೊಸೀಜರ್. ಈಗ ಇದು -3 -7 ಅಂದ್ರೆ -10xy² ಅಂತ ಆಯ್ತು. ಇಲ್ಲೇನಾಯ್ತು, -y³ + y³ ಅಂತಂದ್ರೆ ಕ್ಯಾನ್ಸಲ್ ಆಗೋಯ್ತು. -y³ + y³ ಕ್ಯಾನ್ಸಲ್ ಆಯ್ತು. ಆಕ್ಚುಲಿ ಡಿವಿಷನ್ ಮಾಡ್ಬೇಕಾದ್ರೆ ಆ ಥರ ಬರೀತೀವಿ, ಕೂಡು ಕಳೆದಾಗ ಮಾಡಿದಾಗ ನಮಗೆ 0 ಬರುತ್ತೆ. 0y³, ಏನೋ ಟರ್ಮ್ ಇಲ್ಲ ಅಂತ ಆಯ್ತು.
ಸೊ ನಮಗೆ ಫೈನಲ್ ಆನ್ಸರ್ ನೋಡಿ ಇದು ಬಂತು. ಸೊ ದರ್ ಇಸ್ ನೋ y ಕ್ಯೂಬ್ ಟರ್ಮ್. ಓಕೆ, ಸೊ ಇನ್ನೊಂದು ಲೆಕ್ಕ ಅದೇ ಥರನೇ ಇವಾಗ ಮಾಡಿ. ಒಂದು ದೊಡ್ಡ ಲೆಕ್ಕ ಮಾಡೋಣ. Take x squared y squared from this and add the remainder to the sum of ಅಂತ. ಸೊ ಇದರಲ್ಲಿ ಎರಡೂ ಲೆಕ್ಕ ಬಂದ್ಬಿಡ್ತು. ಸೊ ಇದೊಂದು ಲೆಕ್ಕ ಮಾಡಿ we will try to finish it off. ಸೊ ಇದು 6ನೇ ನಂಬರೇ ಬಂದ್ಬಿಟ್ಟಿದೆ ಬಿಡಿ ಲೆಕ್ಕ. ಯಾವ್ದು ಪುಸ್ತಕದಿಂದ ತಗೊಂಡಿರೋದು. ಸೊ ಏನಿದೆ ಲೆಕ್ಕ ನೋಡಿ, ಇದನ್ನ ಟೇಕ್ ದಿಸ್ ಮಚ್ ಫ್ರಮ್ ದಿಸ್ ಮಚ್ ಅಂತ ಹೇಳ್ಬಿಟ್ಟು. ಸೊ ಸಬ್ಟ್ರಾಕ್ಟ್ ದಿಸ್ ಫ್ರಮ್ ದಿಸ್ ಅಂದ್ರೂ ಒಂದೇ, ಟೇಕ್ ದಿಸ್ ಅಂತಂದ್ರೂ ಒಂದೇ. ಅಂದ್ರೆ 3xy ಮೈನಸ್ 4y ಸ್ಕ್ವೇರ್ಡ್ ಅಲ್ಲಿ ಎಕ್ಸ್ ಸ್ಕ್ವೇರ್ಡ್ ಮೈನಸ್ ವೈ ಸ್ಕ್ವೇರ್ಡ್ ನ ಕಳೀರಿ. ಆ ಕಳೆದಾಗ ಏನ್ ಬರುತ್ತೆ, ಅದೇನೋ ಡಿಫರೆನ್ಸ್ ಬರುತ್ತೆ, ಏನೋ ಒಂದು ಎಕ್ಸ್ಪ್ರೆಷನ್, ಇನ್ನೊಂದು ಸಿಂಗಲ್ ಎಕ್ಸ್ಪ್ರೆಷನ್ ಬರುತ್ತೆ. ಅದನ್ನ ಆಡ್ ದಿ ರಿಮೈಂಡರ್ ಅಂದ್ರೆ ಅದು ಡಿಫರೆನ್ಸ್ ಮಾಡಿದ್ದನ್ನ ಟು ದಿ ಸಮ್ ಆಫ್ ಅಂದ್ರೆ ಇದು ಎಕ್ಸ್ಪ್ರೆಷನ್ ನ ಕೂಡಬೇಕು. ಇವೆರಡನ್ನು ಕೂಡಿದಕ್ಕೆ ಅದನ್ನು ಕೂಡಿ ಅಂತ ಹೇಳಿ. ಟೇಕ್ ಎಕ್ಸ್ ಸ್ಕ್ವೇರ್ಡ್ ಮೈನಸ್ ವೈ ಸ್ಕ್ವೇರ್ಡ್ ಫ್ರಮ್ 3x ಮೈನಸ್ ವೈ 4y ಸ್ಕ್ವೇರ್ಡ್. ಸೊ ಪಾರ್ಟ್ 1, take x squared minus y squared from 3xy minus 4y squared. ಸೊ ಅಲ್ಲಿಗೆ ಏನಾಯ್ತಿದ್ದು ನೋಡಿ, ಇಲ್ಲಿ 3x ಇದನ್ನ ಸಿಂಪಲ್ ಎರಡೆರಡೇ ಟರ್ಮ್ ಇರೋದ್ರಿಂದ ಪಕ್ಕ ಬರ್ಕೋಬಹುದು. 3 3 4 4 ಟರ್ಮ್ ಇದ್ದಾಗ ಕಾಲಮ್ ಮಾಡ್ಕೊಳ್ಳೋದು, ಎರಡೇ ಟರ್ಮ್ ಇದ್ದಾಗ ಸೀದಾ ಬರ್ಕೋಬಹುದು ನಾವು. ಸೊ 3xy ಈಕ್ವಲ್ಸ್ 3xy ಮೈನಸ್ 4y ಸ್ಕ್ವೇರ್ಡ್ ಮೈನಸ್ ಆಫ್ ಎಕ್ಸ್ ಸ್ಕ್ವೇರ್ಡ್ ಮೈನಸ್ ವೈ ಸ್ಕ್ವೇರ್ಡ್ ಅಂತ ಅರ್ಥ. ಸೊ ಕೊಟ್ಟಿರೋ ಲೆಕ್ಕನ ವರ್ಡ್ ಅಲ್ಲಿ ಕೊಟ್ಟಿರೋದನ್ನ ನಾವು ಈ ಮ್ಯಾಥಮ್ಯಾಟಿಕ್ಸ್ ಫಾರ್ಮ್ ನಲ್ಲಿ ಅಂದ್ರೆ ಸಿಂಬಲ್ ಫಾರ್ಮ್ ಅಲ್ಲಿ ಬರ್ಕೊಂಡ್ವಿ. ಗೊತ್ತಾಯ್ತಾ? ಈಗ ಇಲ್ಲಿ ನೋಡಿ, ಇಲ್ಲಿ 3xy ಮೈನಸ್ 4y ಸ್ಕ್ವೇರ್ಡ್ ಮೈನಸ್ ಎಕ್ಸ್ ಸ್ಕ್ವೇರ್ಡ್ ಅಂತ ಬಂತು. 3xy ಹಾಗೆ ಇದೆ, ಏನು ಟರ್ಮ್ ಇಲ್ಲ. ಮೈನಸ್ 4y ಸ್ಕ್ವೇರ್ಡ್ ಅಂತಿದೆ, ಇದನ್ನ ಮೈನಸ್ 4y ಸ್ಕ್ವೇರ್ಡ್ ಅಂತ ಬರ್ಕೊಳ್ಳಿ. ನೆಕ್ಸ್ಟ್ ಏನಾಗುತ್ತೆ, ಮೈನಸ್ ಎಕ್ಸ್ ಸ್ಕ್ವೇರ್ಡ್ ಅಂದ್ರೆ ಮೈನಸ್ ಎಕ್ಸ್ ಸ್ಕ್ವೇರ್ಡ್ ಆಯ್ತು. ಇದೇನಾಯ್ತು, ಮೈನಸ್ ಇಂಟು ಮೈನಸ್ ಪ್ಲಸ್ ವೈ ಸ್ಕ್ವೇರ್ಡ್ ಅಂತ ಆಯ್ತು. ಸೊ ಈಗ ಇದು ಎರಡೆರಡೇ ಟರ್ಮ್ ಇದ್ದಾಗ ಹಿಂಗೆ ಮಾಡ್ಕೋಬಹುದು. ಇಲ್ಲೊಂದು ವೈ ಸ್ಕ್ವೇರ್ಡ್ ಇದೆ, ಇಲ್ಲೊಂದು ವೈ ಸ್ಕ್ವೇರ್ಡ್ ಇದೆ, ಅದು ಬಿಟ್ಟರೆ ಇನ್ಯಾವುದು ಕಾಮನ್ ಟರ್ಮ್ ಇಲ್ಲ. ಓಕೆ, ಸೊ ಇದನ್ನ ನಾವು ಇಟ್ ಈಸ್ ಆಲ್ವೇಸ್ ಬೆಟರ್ ವಿ ರೈಟ್ ಇಟ್ ಇನ್ ಟರ್ಮ್ಸ್ ಆಫ್ ಎಕ್ಸ್ ಸ್ಕ್ವೇರ್ಡ್ ವೈ ಸ್ಕ್ವೇರ್ಡ್, ಈ ಥರ ಟರ್ಮ್ಸ್ನಲ್ಲಿ ಬರ್ಕೊಳ್ಳೋದು ಬೆಟರು. ಅಥವಾ ಇಲ್ಲಿರೋ ಹಂಗೇನೆ ಬರ್ಕೊಂಡು ಸಿಂಪ್ಲಿಫೈ ಮಾಡ್ಕೊಂಡೆ ಬರ್ಕೊಳ್ಳೋಣ ತಕ್ಷಣದಲ್ಲಿ. ತುಂಬ ಜಾಸ್ತಿ ಟರ್ಮ್ ಇಲ್ಲದೆ ಇರೋದ್ರಿಂದ ಏನು ಪರವಾಗಿಲ್ಲ. ಸೊ ಏನಾಯ್ತಿದು, ಈಕ್ವಲ್ಸ್ 3xy ಮೈನಸ್ 4 ಪ್ಲಸ್ 1 ಅಂದರೆ ಮೈನಸ್ 3y ಸ್ಕ್ವೇರ್ಡ್ ಮೈನಸ್ ಎಕ್ಸ್ ಸ್ಕ್ವೇರ್ಡ್ ಅಂತ ಆಯ್ತು. ಇದು ಒಂದು ಎಕ್ಸ್ಪ್ರೆಷನ್ ಬಂತು. ಅಂದರೆ ಫಸ್ಟ್ ಪಾರ್ಟ್ ಮಾಡಿದ್ವಿ. ಆಡ್ ದಿ ರಿಮೈಂಡರ್ ಟು ದಿ ಸಮ್ ಆಫ್ ಅಂತಂತಂದ್ರೆ, ಸಮ್ ಆಫ್ ಅಂತಂದ್ರೆ ಏನು ಹೇಳಿ. ಈಗ ನೆಕ್ಸ್ಟು ಸೆಕೆಂಡ್ ಪಾರ್ಟ್ ಅಲ್ಲಿ ಹೇಳಿರೋಂಗೆ ಮಾಡ್ಕೊಂಡು ಹೋದ್ರೆ ಈಸಿ ಆಗುತ್ತೆ. ಸಮ್ ಆಫ್ 4xy ಮೈನಸ್ ಎಕ್ಸ್ ಸ್ಕ್ವೇರ್ಡ್ ಮೈನಸ್ 3y ಸ್ಕ್ವೇರ್ಡ್ ಆ್ಯಂಡ್ 2x ಸ್ಕ್ವೇರ್ಡ್ ಪ್ಲಸ್ 6y ಸ್ಕ್ವೇರ್ಡ್ ಅಂತಿದೆ. ಸೊ ಈ ಥರ ಎರಡೇ ಎಕ್ಸ್ಪ್ರೆಷನ್ ಇದ್ದಾಗ ಒಂದ್ರ ಪಕ್ಕ ಒಂದು ಬರ್ಕೊಂಡು ಕಾಮನ್ ಟರ್ಮ್ಸ್ ಹುಡುಕ್ಬಿಟ್ಟು ಮಾಡ್ಬೋದು. 4xy ಮೈನಸ್ ಎಕ್ಸ್ ಸ್ಕ್ವೇರ್ಡ್ ಮೈನಸ್ 3y ಸ್ಕ್ವೇರ್ಡ್ ಪ್ಲಸ್ 2x ಸ್ಕ್ವೇರ್ಡ್ ಪ್ಲಸ್ 6y ಸ್ಕ್ವೇರ್ಡ್. ಯಾವ್ಯಾವ ಟರ್ಮ್ ನೋಡಿ ಕಾಮನ್ನು ಅದನ್ನ ಇಲ್ಲಿ ಹಾಕೊಳ್ಳೋದು. 3y ಸ್ಕ್ವೇರ್ಡು 6y ಸ್ಕ್ವೇರ್ಡ್ ಇದೆ, ಆಮೇಲೆ ಇಲ್ಲಿ ಎಕ್ಸ್ ಸ್ಕ್ವೇರ್ಡ್ ಇದೆ, ಎಕ್ಸ್ ಸ್ಕ್ವೇರ್ಡ್ ಇದೆ. ಸೊ xy ಮಾತ್ರ ಒಂದೇ ಟರ್ಮ್ ಇದೆ. ಸೊ ಅದನ್ನೇ ಫಸ್ಟ್ ಸಿಂಪಲ್ ಆಗಿ ಹಂಗೆ ಬರ್ಕೊಳ್ಳೋದು. ಸೊ ಈಕ್ವಲ್ಸ್ 4xy ಎಕ್ಸ್ ಸ್ಕ್ವೇರ್ಡ್ಗೆ ಮೈನಸ್ ಎಕ್ಸ್ ಸ್ಕ್ವೇರ್ಡ್ ಪ್ಲಸ್ 2x ಸ್ಕ್ವೇರ್ಡ್ ಅಂದ್ರೆ ಏನಾಗುತ್ತೆ,
2ರಲ್ಲಿ 1 ಹೋದ್ರೆ ಪ್ಲಸ್ ಎಕ್ಸ್ ಸ್ಕ್ವೇರ್ಡ್ ಆಯಿತು. ಇಲ್ಲಿ -3y² ಪ್ಲಸ್ 6y². ಅಂದರೆ ನಾವೇನು ಮಾಡಬೇಕು, y² ಹಂಗೆ ಇಟ್ಕೊಳ್ಳಿ. 6ರಲ್ಲಿ 3 ಕಳೆಯೋದು, ಅವಾಗ ಎಷ್ಟು ಬರುತ್ತೆ? 6ರಲ್ಲಿ 3 ಹೋದ್ರೆ ಪ್ಲಸ್ 3y² ಅಂತ ಬಂತು. ಸೊ ಇದು 2. ದಿಸ್ ಈಸ್ ರಿಮೈಂಡರ್. ಅವಾಗ ಏನು ಬಂತಲ್ಲ ಡಿಫರೆನ್ಸ್, ಇದು ಸಮ್ ಆಫ್ ದಟ್. ಸೊ ಆಡ್ ರಿಮೈಂಡರ್ ಟು ಸಮ್ ಅಂತಂದ್ರೆ, ಸೊ ದೇರ್ ಫೋರ್ 1 + 2 ಅಂತ ಮಾಡೋದು ಈಕ್ವಲ್ಸ್ ಏನು? 3xy - 3y² - x² ಪ್ಲಸ್ 4xy + x² ಪ್ಲಸ್ 3y² ಅಂತ ಆಯ್ತು. ಇಲ್ಲಿ ಕ್ಲೀನಾಗ ಒಂದು ಕಡೆ, ಯಾಕಂದ್ರೆ 3 ಟರ್ಮ್ ಬಂದ ತಕ್ಷಣ ಯಾವಾಗಲೂ ಕಾಲಮ್ ಬರ್ಕೊಂಡ್ಬಿಟ್ರೆ ಒಂದಕ್ಕೊಂದಕ್ಕೆ ಕನ್ಫ್ಯೂಷನ್ ಆಗೋದಿಲ್ಲ. ಸೊ ಇಲ್ಲೇನಾಯ್ತು ಇವಾಗ 7xy ಅಂತ ಅಷ್ಟೇ ಬಂತು. -3 + 3 ಅಂತಂದ್ರೆ 0, -1 + 1 ಅಂದ್ರೆ 0. ಸೊ ಇದು ಕೂಡ ಇದರಿಂದ ಇದು ಕೂಡ ಪ್ಲಸ್ ಅಂತಂದ್ರಿಂದ ಏನು ಸೈನ್ ಚೇಂಜ್ ಆಗಲ್ಲ. ಈ ರಿಮೈಂಡರ್ ಅಲ್ಲಿ ಈ ಸಮ್ನ ಕಳೆರಿ ಎಂದಿದ್ರೆ ಇಲ್ಲಿ ಮೈನಸ್ ಆಗ್ತಿತ್ತು ಅಷ್ಟೇ. ಓಕೆ, ಸೊ 7xy is the answer. 7xy is the answer. ಓಕೆ, ಸೊ ಈ ಸಬ್ಟ್ರಾಕ್ಷನ್ ಅಲ್ಲೂ ಒಂದು ಯಾವ್ದಾದ್ರು ಒಂದು ಲಾಸ್ಟ್ ಫ್ರಾಕ್ಷನ್ ಲೆಕ್ಕ ಇದ್ರೆ ಒಂದು ಮಾಡೋಣ. ಓಕೆ, ಫ್ರಮ್ From 1/3 x² - ½ x plus 1/6, take 1/3 x - 1 plus ½ x² ಅಂತ ಹೇಳ್ಬಿಟ್ಟು. ಓಕೆ, ಇದು ಲೆಕ್ಕ. ಫ್ರಮ್ ಅನ್ನೋದು ಏನಿದೆಯಲ್ಲ ಅದನ್ನ ಮೇಲ್ ಬರ್ಕೊಳ್ಳಿ. ಏನದು? 1/3 x². ಇದು ಫ್ರಮ್. ಓಕೆ, -½ x ಪ್ಲಸ್ 1/6 ಟೇಕ್ ಅನ್ನೋದು ಯಾವುದು? 1/3 x ಅಂತಿದೆ ನೋಡಿ, ಅದನ್ನ ಇಲ್ಲಿ ಬರ್ಕೋಬೇಕು. ಪ್ಲಸ್ 1/3 x -1 ಅದನ್ನ ಇಲ್ಲಿ ಬರ್ಕೋಬೇಕು. ಪ್ಲಸ್ ½ x² ಅನ್ನೋದನ್ನ ಇಲ್ಲಿ ಬರ್ಕೋಬೇಕು. ಇದೇ ಇಂಪಾರ್ಟೆಂಟ್. ಟೇಕ್ ಅಂದ್ರೆ ಏನ್ ಮಾಡ್ಬೇಕು ನಾನು? ಐ ಶುಡ್ ಮಲ್ಟಿಪ್ಲೈ ಇಟ್ ಬೈ -1 ಇಂಟು ಮಾಡಬೇಕು. ಸೊ ಆ ಥರ ಮಾಡಿದಾಗ ಏನಾಗುತ್ತೆ ನನಗಿಲ್ಲಿ? ಪ್ಲಸ್ ಇದ್ದಿದ್ದು ಮೈನಸ್ ಆಗುತ್ತೆ, ಪ್ಲಸ್ ಇದ್ದಿದ್ದು ಮೈನಸ್ ಆಗುತ್ತೆ, ಮೈನಸ್ ಇದ್ದಿದ್ದು ಪ್ಲಸ್ ಆಗುತ್ತೆ. ಫ್ರಾಕ್ಷನ್ ಆದ್ರಿಂದ ಏನ್ ಮಾಡೋದು? ಪಕ್ಕದಲ್ಲಿ ಗೀಟ್ ಹಾಕೊಂಡು ಕ್ಯಾಲ್ಕುಲೇಟ್ ಮಾಡೋದು. ಸೊ x² ಕೋಎಫಿಷಿಯಂಟ್ 1/3 -½ ಅಂತ ಬಂತು. ಸೊ LCM ಏನಾಗುತ್ತೆ? 3 × 2 ಆಗುತ್ತೆ. ಸೊ ಮೇಲ್ಗಡೆ ಫಸ್ಟ್ 1 ಇದೆ, 3 ಇಂದ ಮಾಡಿದ್ರೆ 2 ಬರುತ್ತೆ. ಮೈನಸ್ 2 ಡಿವೈಡ್ ಮಾಡಿದ್ರೆ 1 × 3 ಆಗುತ್ತೆ. ಸೊ ಏನಾಗಿತ್ತು? ಇದು -1/6 ಆಗುತ್ತೆ. ಓಕೆ, ಸೊ x² ಏನ್ ಬರುತ್ತೆ ನಮಗೆ ಬರೆದಾಗ? -1/6 x² ಅಂತ ಬಂತು. 1/6 x² ಆಯ್ತು. ಎಕ್ಸ್ಗೆ ಏನೇನಿದೆ ನೋಡಿ ಇಲ್ಲಿ? -½ -1/3 ಅಂತ ಆಯ್ತು. ಸೊ -½ -1/3 ಅಂತಂದ್ರೆ ಏನಾಯ್ತು? ಮತ್ತೆ LCM ಏನು? 3 × 2. ಇಲ್ಲಿ -1 × 3 -1 × 2 ಆಯ್ತು. ಎಷ್ಟಾಯ್ತು ಇದು? -3 -2 ಅಂತಂದ್ರೆ -5/6 ಆಯ್ತು. ಸೊ -5/6 x ಆಯ್ತು. ನೆಕ್ಸ್ಟ್ ಏನಿದೆ? 1/6 -1 ಇದ್ರೆ ಅದನ್ನ 1/1 ಅಂತ ಬರ್ಕೊಂಡು 6 LCM ಇಟ್ಕೊಂಡು 1 ಮೈನಸ್ 1 6 6 1 1 ಸೊ -5/6 ಅಂತ ಬಂತು. ಸೊ ಅಲ್ಲಿಗೆ ಏನು ಬಂತಿದ್ದು? -5/6.
ಎಕ್ಸ್ಕ್ಯೂಸ್ ಮಿ ಸರ್, ಆ? ಸರ್ ಅದು +1 ಆಗ್ಬೇಕು, -1 ಹಾಕೊಂಡು. ಓ ಸಾರಿ ಕರೆಕ್ಟ್. ಸೊ ಅದು +1 ಅದು. ಸೊ ಇದು +7/6 ಆಗ್ಬೇಕು, ಇದು +7/6. ಸೊ +7/6. ಸೊ ಈ ತರ ಯು ಪ್ಲೀಸ್ ಅಬ್ಸರ್ವ್ ದಟ್ ಕೋಎಫಿಷಿಯಂಟ್ಸ್ ಏನೇ ಇರಲಿ, ಪ್ರೊಸೀಜರ್ ಏನ್ ಮಾಡ್ತಾ ಇದ್ದೀವಿ, ವಿ ಆರ್ ಕೇರ್ಫುಲಿ ಕಲೆಕ್ಟಿಂಗ್ ದಿ ಕೋಎಫಿಷಿಯಂಟ್ಸ್ ಆಫ್ ಲೈಕ್ ಟರ್ಮ್ಸ್. ಲೈಕ್ ಟರ್ಮ್ಸ್ ಅಂದ್ರೆ ಬೇರೆ ಬೇರೆ ಲೆಟರ್ಸ್ ಮಲ್ಟಿಪಲ್ ಇದ್ರೆ ಅವು ಯಾವ ಆರ್ಡರಲ್ಲೂ ಬರ್ದಿದ್ರು ಅವೆಲ್ಲ ಸೇಮ್ ಲೆಟರ್ ಆಗಿ ಆ ಲೆಟರ್ಸ್ಗೆಲ್ಲ ಸೇಮ್ ಪವರ್ ಇದ್ದಾಗ ಅದು ಲೈಕ್ ಟರ್ಮ್ ಆಗುತ್ತೆ ಅಂತ ಹೇಳಿ. ಲೆಕ್ಕ ಮಾಡಿರೋದ್ರಲ್ಲೆಲ್ಲ ಜಾಸ್ತಿ ಟರ್ಮ್ಸ್ದೆಲ್ಲ ಏನು ಬಂದಿಲ್ಲ. ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ XY ಇಂದ ಇನ್ನೊಂದು ಯಾವುದೋ X ಮಲ್ಟಿಪ್ಲೈ ಮಾಡಿದಾಗ X² Y ಆಗುತ್ತೆ, ಟರ್ಮ್ಸ್ ಎಲ್ಲ ಚೇಂಜ್ ಆಗ್ತಾ ಇರುತ್ತೆ. ಅವಾಗ ಇನ್ನೂ ಸ್ವಲ್ಪ ಜಾಸ್ತಿ ದೊಡ್ಡಗಾಗತ್ತೆ ಅಡಿಷನ್. ಸೊ ಈಗಲಿಂದನೇ ಈ ಥರ ಕಾಲಮ್ ಹಾಕೊಳ್ಳೋ ಪ್ರಾಕ್ಟೀಸ್ನ ಮಾಡಬೇಕು. ಓಕೆ, ಸೊ ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾನು ಐ ವಿಲ್ ಶೋ ಯು ದಿ ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್ ಯೂಸಿಂಗ್ ವಾಟ್ ಆರ್ ಕಾಲ್ಡ್ ಇಂಡೆಕ್ಸ್ ಲಾಸ್. ಇಂಡೆಕ್ಸ್ ಲಾಸ್ನ ನಿಮಗೆ ಗೊತ್ತಿದೆ ಅಂತ ಅನ್ಕೋತೀನಿ. ಪ್ರೂವ್ ಮಾಡೋಕ್ಕೆ ಈಗ ನಂಗೆ ಟೈಮ್ ಇಲ್ಲ. ಯಾವ್ದಾರ ಒಂದು ಪ್ರೂಫ್ದು ಬೇರೆ ಥರ ಟೈಮಲ್ಲಿ ಕ್ವಿಕ್ಕಾಗಿ ಐ ವಿಲ್ ಜಸ್ಟ್ ರೈಟ್ ದಿ ಸಮ್ಮರಿ ಆಫ್ ದಿ ಇಂಡೆಕ್ಸ್ ಲಾಸ್ ಫಾರ್ ಇನ್ವಲ್ಯೂಷನ್ ಆಸ್ ವೆಲ್ ಆಸ್ ಎವಲ್ಯೂಷನ್. ಅಂದರೆ ಹೋಲ್ ಪವರು, ಅಂದರೆ ಇಂಟೀಜರ್ ಪವರ್ ಅಥವಾ ಫ್ರಾಕ್ಷನ್ ಪವರ್ ಏನಿದ್ರು ಕೂಡ ಹೇಗೆ ಇಂಡೆಕ್ಸ್ ಲಾಸ್ ವಿಲ್ ರಿಮೈನ್ ದಿ ಸೇಮ್ ಅಂತ ಹೇಳಿ ಒಂದೆರಡು ತೋರಿಸ್ಬಿಟ್ಟು ಅದನ್ನು ಉಪಯೋಗಿಸ್ಕೊಂಡು ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್ ಆಫ್ ಆಲ್ಜಿಬ್ರೈಕ್ ಟರ್ಮ್ಸ್ ಆ್ಯಂಡ್ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ಸ್ ಮಾಡೋದು ಭಾಳ ಇಂಪಾರ್ಟೆಂಟು. ಇದು ಆ ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್ರದ್ದು ನಿಮಗೆ ಸಿಂಪ್ಲಿಫಿಕೇಶನ್ ತುಂಬ ಚೆನ್ನಾಗಿ ಬರಬೇಕು. ನಾಳೆ ನೆಕ್ಸ್ಟ್ಗೆ ಹೋದಾಗ ಆಲ್ಜಿಬ್ರೈಕ್ ಫ್ರಾಕ್ಷನ್ಸು ಅದೆಲ್ಲ ನೆಕ್ಸ್ಟ್ ಇಯರ್ ಹೇಳ್ಕೊಟ್ಟಾಗ ಆಲ್ಜಿಬ್ರೈಕ್ ಫ್ರಾಕ್ಷನ್ಸ್ ದೊಡ್ಡ ಎಕ್ಸ್ಪ್ರೆಷನ್ಸ್ಗೆ ಕಾಂಪ್ಲೆಕ್ಸ್ ಫ್ರಾಕ್ಷನ್ಸ್, ನೆನ್ನೆ ಅರಿಥಮೆಟಿಕಲ್ ಹೇಗೆ ಕಾಂಪ್ಲೆಕ್ಸ್ ಫ್ರಾಕ್ಷನ್ಸ್ ನೋಡಿದ್ರು, ಆಲ್ಜಿಬ್ರಾದಲ್ಲಿ ಇನ್ನೂ ಹಾಗೆ ದೊಡ್ಡ ಲೆಕ್ಕ ಕಾಂಪ್ಲೆಕ್ಸ್ ಫ್ರಾಕ್ಷನ್ಸ್ ಬರುತ್ತೆ. ಅಲ್ಲೂ ಈಗ ಆಲ್ಜಿಬ್ರಾದಲ್ಲೂ LCM, HCF ಎಲ್ಲ ದೊಡ್ಡ ಟರ್ಮ್ಸ್ಗೆ ಎಕ್ಸ್ಪ್ರೆಷನ್ಸ್ಗೆ ಕಂಡಿಡೋದೆಲ್ಲ ಬರುತ್ತೆ. ಆವಾಗ ಲಾಂಗ್ ಡಿವಿಷನ್ನು ಎಲ್ಲ ಬರುತ್ತೆ. ಸೊ ಇಲ್ಲಿ ನಾವು ವಿ ಶುಡ್ ಲರ್ನ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಸ್ಕಿಲ್ ಏನಪ್ಪ ಅಂದರೆ ಆಲ್ಜಿಬ್ರಾಯಿಕ್ ಟರ್ಮ್ಸ್ದು ಲಾಂಗ್ ಡಿವಿಷನ್ನ ಹೆಂಗೆ ಮಾಡೋದು ಅನ್ನೋ ಕಲ್ತ್ಕೊಳ್ಳೋದೇ ಮೋಸ್ಟ್ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಒಂದು 2-3 ಮಲ್ಟಿಪ್ಲಿಕೇಶನ್ ತೋರಿಸಿ ಡಿವಿಷನ್ ತೋರಿಸ್ತೀನಿ. ಡಿವಿಷನ್ ತೋರಿಸ್ಬೇಕಾದ್ರೆ ಅದರೊಳಗೆ ಮಲ್ಟಿಪ್ಲಿಕೇಶನ್ನು ಬರುತ್ತೆ. ಸೊ ಡಿವಿಷನ್ ಕಡೆಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ತೋರಿಸ್ತೇನೆ. ಸೊ ಡಿವಿಷನ್ ಆ್ಯಕ್ಚುಲಿ ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಆಪರೇಷನ್ ಯು ಶುಡ್ ಆಲ್ ಲರ್ನ್, ಲಾಂಗ್ ಡಿವಿಷನ್ ಎಸ್ಪೆಷಲಿ. ಓಕೆ, ಆಯ್ತಮ್ಮ. ಥ್ಯಾಂಕ್ ಯು ಸರ್. ಓಕೆ, ರೈಟ್.